ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನಿವತ್ತು 4ನೇ ಕ್ವಿಜ್ನೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ಹ್ಯಾವ್ ಕಮ್ ಬಿಫೋರ್ ಯು ವಿತ್ 4th quiz. In this quiz, we are studying or discussing about the topics Dr. B.R. Ambedkar, the Song of India and some grammar. ಇವತ್ತಿನ ಈ ಕ್ವಿಜ್ನಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದ ಸಾಂಗ್ ಆಫ್ ಇಂಡಿಯಾ ಮತ್ತು ಒಂದಿಷ್ಟು ವ್ಯಾಕರಣದ ಅಂಶಗಳನ್ನು ಚರ್ಚೆ ಮಾಡೋಣ. ಆ್ಯಸ್ ಯೂಸ್ವಲ್, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ವಿಜ್, ಲೆಟ್ಸ್ ಹ್ಯಾವ್ ಅ ಲುಕ್ ಆಟ್ ಅ ಸ್ಮಾಲ್ ಸಮರಿ ಆಫ್ ಆಲ್ ದ ಟಾಪಿಕ್ಸ್ that we are going to discuss in this quiz show. ಎಂದಿನಂತೆ ಕ್ವಿಜ್ ಶೋವನ್ನು ಆರಂಭಿಸೋದಕ್ಕಿಂತ ಮುಂಚೆ ಇದರಲ್ಲಿ ಬಳಸಿರುವಂತಹ ಟಾಪಿಕ್ಗಳ ಒಂದು ಚಿಕ್ಕ ಸಮರಿಯನ್ನು ನೋಡ್ಕೊಂಬರೋಣ. ಇವೇ ಆ ಕ್ವಿಜ್ ಟಾಪಿಕ್ಗಳು: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದ ಸಾಂಗ್ ಆಫ್ ಇಂಡಿಯಾ. ಗ್ರಾಮರ್ ಟಾಪಿಕ್ಸ್ ಯಾವಂತಂದರೆ ಕ್ವೆಶನ್ ಟ್ಯಾಗ್, ಇಫ್ ಕ್ಲಾಸ್, ಅಪ್ರೋಪ್ರಿಯೇಟ್ ವರ್ಡ್, ಫಿನಿಟ್ ವರ್ಬ್, ಟೆನ್ಸ್ ಆ್ಯಂಡ್ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. These are the topics that we are going to study in our quiz or discuss in our quiz. First, Dr. B.R. Ambedkar summary. This lesson is written by Sri R. Venkataraman. ಈ ಒಂದು ಪಾಠವನ್ನು ಆರ್ ವೆಂಕಟರಮನ್ ಅನ್ನುವಂಥ ಮಹಾನ್ ವ್ಯಕ್ತಿ ಬರೆದಿದ್ದಾರೆ. ಶ್ರೀ ಆರ್ ವೆಂಕಟರಮನ್ ವಾಸ್ ದ 8th ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆರ್ ವೆಂಕಟರಮನ್ ಅವರು ಭಾರತದ 8ನೇಯ ರಾಷ್ಟ್ರಪತಿ ಆಗಿದ್ದಂಥವರು. ದಿಸ್ ರೈಟಿಂಗ್ ಈಸ್ ಅ ಸ್ಮಾಲ್ ಲೈಫ್ ಸ್ಟೋರಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಕ್ಕ ಜೀವನದ ಕಥೆಯನ್ನು ಈ ಪಾಠ ಒಳಗೊಂಡಿದೆ. ಹಿ ವಾಸ್ ಅ ವೊರೇಷಿಯಸ್ ರೀಡರ್. ಅಂಬೇಡ್ಕರ್ ಅವರು ಒಬ್ಬ ಓದುಗಾರರಾಗಿದ್ದರು. ಬಹಳಷ್ಟು ಪುಸ್ತಕಗಳನ್ನು ಅವರು ಓದ್ತಾ ಇದ್ದರು, ನಿರಂತರವಾಗಿ ಓದ್ತಾ ಇದ್ದರು. ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಅವರು ತಮ್ಮ ದಿನನಿತ್ಯದ ಖರ್ಚುಗಳನ್ನು ಮಿತಗೊಳಿಸಿ ಪುಸ್ತಕಗಳನ್ನು ಖರೀದಿ ಮಾಡ್ತಾ ಇದ್ದರು. ವೆನ್ ಹಿ ಹ್ಯಾಡ್ ಗಾನ್ ಟು ನ್ಯೂಯಾರ್ಕ್, ಹಿ ಬಾಟ್ ಅಬೌಟ್ 2000 ಬುಕ್ಸ್. ಅಂಬೇಡ್ಕರ್ ಅವರು ನ್ಯೂಯಾರ್ಕ್ಗೆ ಹೋದಾಗ 2000 ಪುಸ್ತಕಗಳನ್ನು ಖರೀದಿ ಮಾಡ್ಕೊಂಡ್ಬಂದರು. ಡ್ಯೂರಿಂಗ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್, ಹಿ ಬಾಟ್ ಅಬೌಟ್ 32 ಬಾಕ್ಸಸ್ ಆಫ್ ಬುಕ್ಸ್. ಲಂಡನ್ಗೆ ದುಂಡು ಮೇಜಿನ ಪರಿಷತ್ ಅಥವಾ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋದಾಗ ಬಹಳಷ್ಟು ಪುಸ್ತಕಗಳನ್ನು ಖರೀದಿ ಮಾಡಿದರು. ಅವುಗಳನ್ನು 32 ಬಾಕ್ಸ್ಗಳಲ್ಲಿ ಭಾರತಕ್ಕೆ ಕಳಿಸಬೇಕಾಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಮೇರಿಕದ ಸಂವಿಧಾನಕ್ಕೆ ಮಾಡಿದ 14ನೇ ತಿದ್ದುಪಡಿಗೆ ಬಹಳಷ್ಟು ಆ ತಿದ್ದುಪಡಿಯಿಂದ ಪ್ರಭಾವಕ್ಕೊಳಗಾದರು. ಇಟ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಯಾಕಂತಂದರೆ ಅದು ಕಪ್ಪು ವರ್ಣದ ಅಮೇರಿಕನ್ನರಿಗೆ ಸ್ವಾತಂತ್ರ್ಯವನ್ನು ನೀಡಿತು. ಹಿ ವಾಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಪುಲೆ, ದ ವೋಟರಿ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಫ್ಲಿಫ್ಟ್. ಭಾರತದಲ್ಲಿ ಅವರು ಜ್ಯೋತಿಬಾ ಫುಲೆ ಅವರಿಂದ ಪ್ರಭಾವಕ್ಕೊಳಗಾದರು. ಯಾಕಂದರೆ ಜ್ಯೋತಿಬಾ ಫುಲೆ ಅವರು ವರ್ಗರಹಿತ ಸಮಾಜ ಮತ್ತು ಮಹಿಳಾ ಸಬಲೀಕರಣಕ್ಕೋಸ್ಕರ ಸಾಕಷ್ಟು ಕಾರ್ಯನಿರ್ವಹಿಸ್ತಾ ಇದ್ದರು. He worked very hard for the amelioration of his underprivileged brethren. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೆಳವರ್ಗದ ಜನರ ಉನ್ನತಿಗಾಗಿ ಹಗಲಿರುಳು ಶ್ರಮಿಸುವಂಥವರಾಗಿದ್ದರು. He started 3 newspapers, ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ. ಇವರು ಕೆಳವರ್ಗದ ಜನರ ಉನ್ನತಿಗೋಸ್ಕರ 3 ದಿನಪತ್ರಿಕೆಗಳನ್ನು ಆರಂಭಿಸಿದರು: ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ. ಅದೇ ರೀತಿಯಾಗಿ ಹಿ ಸೆಟಪ್ 2 ಇನ್ಸ್ಟಿಟ್ಯೂಷನ್ಸ್, ಹಿತಕಾರಿಣಿ ಸಭಾ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಹಿತಕಾರಿಣಿ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅನ್ನುವಂತಹ 2 ಸಂಸ್ಥೆಗಳನ್ನು ಕೂಡ ಅವರು ಆರಂಭಿಸಿದರು. ಡ್ಯೂರಿಂಗ್ ದ ಸೇಮ್ ಪೀರಿಯಡ್, ಗಾಂಧೀಜಿ ವಾಸ್ ಆಲ್ಸೋ ವರ್ಕಿಂಗ್ ಟುವರ್ಡ್ಸ್ ಅಪ್ಲಿಫ್ಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಹೂಮ್ ಹಿ ಕಾಲ್ಡ್ ಆಸ್ ಹರಿಜನ್ಸ್. ಇದೇ ಒಂದು ಅವಧಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಕೆಳವರ್ಗದ ಅಸ್ಪೃಶ್ಯರ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇದ್ದರು. ಈ ಕೆಳವರ್ಗದ ಜನರನ್ನು ಅವರು ಹರಿಜನರು ಅಂತ ಕರೀತಾರೆ ಅವರನ್ನು. ಡಾಕ್ಟರ್ ಅಂಬೇಡ್ಕರ್ ವಾಸ್ ಎಲೆಕ್ಟೆಡ್ ಟು ದ ಬಾಂಬೆ ಅಸೆಂಬ್ಲಿ ಇನ್ ದ ಎಲೆಕ್ಷನ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಕ್ಟ್ 1935. 1935ರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಕ್ಟ್ನ ಒಂದು ಪ್ರಕಾರ, ಆ್ಯಕ್ಟ್ನ ಒಂದು ಅವಕಾಶವನ್ನು ಬಳಸಿಕೊಂಡು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಂಬೆ ಅಸೆಂಬ್ಲಿಗೆ ಆಯ್ಕೆಯಾಗಿ ಹೋಗ್ತಾರೆ. He contributed a lot to the debates in the assembly. He became very famous for his legislative work. ಹೌಸ್ ಅಸೆಂಬ್ಲಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದು ಆ ಚರ್ಚೆಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ಪ್ರಸಿದ್ಧಿಯನ್ನು ಪಡೆದರು. ಅದರ ಜೊತೆಗೆ ಅಲ್ಲಿನ ಸಂಸದೀಯ ಕೆಲಸ ಕಾರ್ಯಗಳಿಗಾಗಿ ಕೂಡ ಅಂಬೇಡ್ಕರ್ ಅವರು ಬಹಳಷ್ಟು ಹೆಸರನ್ನು ಪಡ್ಕೊಂಡ್ರು. Dr. B.R. Ambedkar was made the chairman of drafting committee of the Constituent Assembly. ಭಾರತದಲ್ಲೂ ಕೂಡ ಸಂವಿಧಾನದ ನಿರ್ಮಾಣವನ್ನು ಮಾಡುವಂತಹ ಚರ್ಚೆಗಳು ನಡೀತಾ ಇದ್ದಾಗ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದರ್ ಲುಮಿನರೀಸ್ ಲೈಕ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಷಿ ಆ್ಯಂಡ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ವೇರ್ ಆಲ್ಸೋ ದೇರ್ ಇನ್ ದ ಕಮಿಟಿ. ಆ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಜನ ಇದ್ದರು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿರಬಹುದು, ನಂತರ ಕೆ.ಎಂ. ಮುನ್ಷಿ ಆಗಿರ್ಬೋದು, ನಂತರ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದ್ದರು. ಅಂಬೇಡ್ಕರ್ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಎಕ್ಸ್ಪ್ಲೇನಿಂಗ್ ದ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್ ಇನ್ ಅ ಲ್ಯಾಂಗ್ವೇಜ್ ದಟ್ ಈವನ್ ಅ ಕಾಮನ್ ಮ್ಯಾನ್ ಕುಡ್ ಅಂಡರ್ಸ್ಟ್ಯಾಂಡ್. ಅಂಬೇಡ್ಕರ್ ಅವರಿಗೆ ಒಂದು ವಿಶಿಷ್ಟವಾದ ಪರಿಣಿತಿ ಇತ್ತು. ಏನಂತಂದರೆ ಆ ಸಂವಿಧಾನದಲ್ಲಿ ಬರುವಂತಹ ಅತ್ಯಂತ ಕ್ಲಿಷ್ಟಕರವಾದ ಪರಿಕಲ್ಪನೆಗಳನ್ನು ಕೂಡ ಅತ್ಯಂತ ಸಾಮಾನ್ಯ ಜನರು ಕೂಡ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದರು. ದ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ B.N. ರಾವ್ ಏಡೆಡ್ ಅಂಬೇಡ್ಕರ್ ಟು ಡೂ ದಿಸ್ ಟಾಸ್ಕ್ ಮ್ಯಾಚ್ಲೆಸ್ಲಿ. ಅವರಿಗೆ ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ಸಹಕಾರ ನೀಡಿದವರು, ಅವರ ಬೆನ್ನೆಲುಬಾಗಿ ನಿಂತವರು ಯಾರು ಅಂತಂದರೆ B.N. ರಾವ್ ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿ. According to Dr. B.R. Ambedkar, the Constitution is a fundamental document. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಸಂವಿಧಾನ ಅನ್ನುವಂಥದ್ದು ಒಂದು ಮೂಲ ದಾಖಲೆ. It defines the position and power of the three organs of the state, the executive, the judiciary and the legislature. ಸಂವಿಧಾನ ಏನು ಮಾಡ್ತೈತೆ ಅಂತಂದ್ರೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವುಗಳ ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸ್ತೈತಿ. It also defines the powers of the executive and the legislature against the citizens. ಕಾರ್ಯಾಂಗದ ಮತ್ತು ಶಾಸಕಾಂಗದ ಕಾರ್ಯಗಳನ್ನು ಸಂವಿಧಾನ ನಿರ್ಧರಿಸ್ತೈತಿ. ಜೊತೆಗೆ ಭಾರತದ ನಾಗರಿಕರೊಂದಿಗೆ ಇವೆರಡು ಅಂಗಗಳು ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನು ಕೂಡ ಅದು ಸೂಚಿಸ್ತೈತಿ. ಫಂಡಮೆಂಟಲ್ ರೈಟ್ಸ್ ಹ್ಯಾವ್ ಬೀನ್ ಪ್ರೊವೈಡೆಡ್ ಫಾರ್ ದ ಸೇಮ್ ರೀಸನ್. ಭಾರತದ ನಾಗರಿಕರಿಗೆ ಹಕ್ಕುಗಳನ್ನು ನೀಡಲಾಗಿದೆ, ಮೂಲಭೂತ ಹಕ್ಕುಗಳು. ಆ ಮೂಲಭೂತ ಹಕ್ಕುಗಳು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವಲ್ಲಿ ಬಹಳ ಸಹಾಯ ಮಾಡ್ತಾವೆ. ಇಫ್ ದೇರ್ ಇಸ್ ನೋ ಲಿಮಿಟ್ ಆನ್ ದೇರ್ ಅಥಾರಿಟಿ ದೇರ್ ವಿಲ್ ಬಿ ಕಂಪ್ಲೀಟ್ ಟಿರನಿ. ಕೇವಲ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನು ಮಾತ್ರ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪರಿಚಯಿಸಲಿಲ್ಲ. ಅದರ ಜೊತೆಗೆ ಅವುಗಳ ಕಾರ್ಯವೈಖರಿಯನ್ನು ಕೂಡ ಒಂದು ನಿಯಂತ್ರಣದಲ್ಲಿಟ್ಟರು. ಯಾಕಂತಂದರೆ ಅದು ನಾಗರಿಕರ ಹಕ್ಕುಗಳನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂಥೇಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಚೂಸನ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಬೈ ಪಂಡಿತ್ ನೆಹರು. ಪಂಡಿತ್ ನೆಹರೂರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಇಟ್ ವಾಸ್ ಅ ಟ್ರಿಬ್ಯೂಟ್ ಟು ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಹಿಸ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಚರ್. ಭಾರತದ ಸಾಮಾಜಿಕ ಸುಧಾರಣೆಗಾಗಿ ಹೋರಾಡ್ತಾ ಇದ್ದಂತಹ ವ್ಯಕ್ತಿ ಅಂಬೇಡ್ಕರ್ ಅವರು. ಜೊತೆಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳಲ್ಲಿ ಅಂಬೇಡ್ಕರರಿಗೆ ಅಗಾಧವಾದಂತಹ ಒಂದು ಜ್ಞಾನ ಇತ್ತು. ಆ ಜ್ಞಾನದ ಸದ್ಬಳಕೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಅವರನ್ನು ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ನೆಹರೂರವರು ಆಯ್ಕೆ ಮಾಡ್ತಾರೆ. ದ ಎಫರ್ಟ್ಸ್ ಮೇಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಆರ್ ರಿಯಲಿ ಬೇರಿಂಗ್ ಫ್ರೂಟ್ಸ್ ನಾವು. ಅಂಬೇಡ್ಕರ್ ಅವರು ಏನು ಶ್ರಮ ವಹಿಸಿ ಕೆಲಸ ಮಾಡಿದ್ರಲ್ಲ, ಆ ಎಲ್ಲ ಶ್ರಮದ ಪ್ರತಿಫಲವನ್ನು ಇವತ್ತು ನಾವೆಲ್ಲರೂ ಭಾರತದ ನಾಗರಿಕರು ಅನುಭವಿಸ್ತಾ ಇದ್ದೀವಿ. ದ ಡಿಪ್ರೆಸ್ಡ್ ಕ್ಲಾಸ್ ಬ್ರೆದ್ರನ್ ಆರ್ ಎನ್ರೋಲಿಂಗ್ ದೆಮ್ಸೆಲ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಂಟರಿಂಗ್ ಪಬ್ಲಿಕ್ ಸರ್ವಿಸಸ್. ಏನು ಕೆಳವರ್ಗದ ಜನ ಇದ್ರಲ್ಲ, ಅವರೆಲ್ಲರೂ ಕೂಡ ಸಮಾಜದಲ್ಲಿ ತಮ್ಮ ಅರ್ಹತೆಗೆ ಅನುಗುಣವಾಗಿ ಸ್ಥಾನಗಳನ್ನು ಪಡೆದುಕೊಳ್ತಾ ಹೋದರು. ಸಮಾಜದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸೇರೋದಕ್ಕೆ ಶುರು ಮಾಡಿದರು. ತಮ್ಮದೇ ಆದ ಕೊಡುಗೆಗಳನ್ನು ನೀಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೂಡ ಕೆಳವರ್ಗದ ಆ ಸಹೋದರ ಸಹೋದರಿಯರು ಅಲಂಕರಿಸೋದಕ್ಕೆ ಶುರು ಮಾಡಿದರು.
They have come to occupy high offices of state as judges. ಕೆಳವರ್ಗದ ಸಹೋದರ ಸಹೋದರಿಯರು ಏನು ಮಾಡೋದಕ್ಕೆ ಶುರು ಮಾಡಿದರು? ಅತ್ಯುನ್ನತ ಸ್ಥಾನಗಳನ್ನು ಸಮಾಜದಲ್ಲಿ ಪಡೆಯೋದಕ್ಕೆ ಶುರು ಮಾಡಿದರು. ಅವರು ಜಡ್ಜ್, ನ್ಯಾಯಾಧೀಶರುಗಳಾದರು, ಅಂಬಾಸಡರ್ಸ್, ರಾಯಭಾರಿಗಳಾದರು, ಗವರ್ನರ್ಸ್, ರಾಜ್ಯಪಾಲರುಗಳಾದರು. ದೇ ಹ್ಯಾವ್ ಪ್ರೂವನ್ ದೇರ್ ಎಬಿಲಿಟಿ ಇನ್ ಆಲ್ ದ ಪೊಸಿಷನ್ಸ್. ಎಲ್ಲ ಸ್ಥಾನಗಳಲ್ಲೂ ಕೂಡ ಅವರು ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿ ಕೋವಿಂದ್ ಅವರ ಉದಾಹರಣೆಯನ್ನು ಕೂಡ ನಾವಿಲ್ಲಿ ತೆಗೆದುಕೋಬಹುದು. And yet much remains to be done as the atrocities on the depressed classes are still being reported even today. ಆದರೆ ಇನ್ನೂ ಕೂಡ ಸಮಾಜದಲ್ಲಿ ಬಹಳಷ್ಟು ಸುಧಾರಣೆಗಳಾಗಬೇಕಾಗಿದೆ. ಕೆಳವರ್ಗದ ಸಹೋದರ ಸಹೋದರಿಯರ ಮೇಲೆ ಈಗಲೂ ಕೂಡ ದೌರ್ಜನ್ಯಗಳಾಗೋದನ್ನು ನಾವು ಕಾಣ್ತಾ ಇರ್ತೀವಿ ಸಮಾಜದಲ್ಲಿ. ಅಂಬೇಡ್ಕರ್ stresses the importance of constitutional methods while resolving the conflicts. ಒಂದು ರಾಜ್ಯದಲ್ಲಿ ಅಥವಾ ಒಂದು ದೇಶದಲ್ಲಿ ಏನೇ ಸಂಘರ್ಷಗಳಿದ್ರೂ ಕೂಡ ಸಂವಿಧಾನಾತ್ಮಕವಾಗಿಯೇ ಆ ಸಂಘರ್ಷಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಅನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಾದ. He describes the methods of civil disobedience, non-cooperation and satyagraha as the grammar of anarchy. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ಅವಿಧೇಯರಾಗಿರೋದು, ಆಮೇಲೆ ಸತ್ಯಾಗ್ರಹವನ್ನು ಮಾಡೋದು ಮತ್ತು ಅಸಹಕಾರ ಚಳುವಳಿಗಳನ್ನು ನಡೆಸೋದು, ಇವೆಲ್ಲವುಗಳು ಕೂಡ ಸಮಾಜದಲ್ಲಿ ಜನಜೀವನವನ್ನು ಅಸ್ತವ್ಯಸ್ತವನ್ನುಗೊಳಿಸುವಂಥವು. ಬಿಕಾಸ್ ದೀಸ್ ಮೆಥಡ್ಸ್ ಆರ್ ಯೂಸ್ಡ್ ಅಗೇನ್ಸ್ಟ್ ಅ ಫಾರಿನ್ ಪವರ್ ಆ್ಯಂಡ್ ನಾಟ್ ಆ್ಯನ್ ಎಲೆಕ್ಟೆಡ್ ಗವರ್ಮೆಂಟ್. ಇಂತಹ ಒಂದು ಸಾಧನಗಳನ್ನು ನಾವು ಯಾರ ಮೇಲೆ ಉಪಯೋಗಿಸ್ತೀವಿ? ವಿದೇಶಿ ಶಕ್ತಿಗಳ ಮೇಲೆ, ಬ್ರಿಟಿಷರ ವಿರುದ್ಧ ಮಾತ್ರ ಉಪಯೋಗಿಸುವಂತಹ ಸಾಧನಗಳಿವೆಲ್ಲ ಅಂತ ಅಂಬೇಡ್ಕರ್ ಅವರ ವಾದ. These methods are harmful as they result in the loss of lives and public property. ಅಲ್ಲದೆ ಇಂತಹ ವಿಧಾನಗಳನ್ನು ಬಳಸೋದ್ರಿಂದ ಏನಾಗ್ತೈತೆ ಅಂತಂದ್ರೆ ಸಾರ್ವಜನಿಕ ಪಾಸ್ತಿಗಳಿಗೆ ನಷ್ಟ ಉಂಟಾಗ್ತೈತಿ, ಅದರ ಜೊತೆಗೆ ಜೀವಹಾನಿ ಕೂಡ ಸಂಭವಿಸಬಹುದು. ಲಾರ್ಡ್ ಬುದ್ಧ ವಾಸ್ ಅಗೇನ್ಸ್ಟ್ ದ ಕಾಸ್ಟ್ ಸಿಸ್ಟಮ್. ಬುದ್ಧ ಕೂಡ ಜಾತಿ ಪದ್ಧತಿಯ ವಿರುದ್ಧವಾಗಿದ್ದ. ದ ಓನ್ಲಿ ವ್ಯಾಲಿಡ್ ಡಿವಿಷನ್ಸ್ ಅಕಾರ್ಡಿಂಗ್ ಟು ಹಿಮ್ ಆರ್. ಬುದ್ಧ ಎರಡು ವಿಧಗಳನ್ನು ಹೇಳ್ತಾನೆ ಜಾತಿಗಳಲ್ಲಿ. ಅವು ಯಾವುವು ಅಂತಂದರೆ ದೋಸ್ ಹೂ ಆರ್ ನೋಬಲ್ ಆ್ಯಂಡ್ ಹೋಲ್ಸಮ್ ಆ್ಯಂಡ್ ದೋಸ್ ಹೂ ಆರ್ ಇಗ್ನೋಬಲ್ ಆ್ಯಂಡ್ ಅನ್ಹೋಲ್ಸಮ್. ಉದಾತ್ತ ವಿಚಾರಗಳನ್ನು ಹೊಂದಿದಂಥವರು ಅವರೇ ಪರಿಪೂರ್ಣರು ಒಂದು ಜಾತಿ, ಕೀಳು ಮಟ್ಟದ ವಿಚಾರಗಳನ್ನು ಹೊಂದಿದಂಥವರು ಅಪರಿಪೂರ್ಣರು, ಅದೇ ಎರಡನೇ ಜಾತಿ. ತಮಿಳ್ ಪೊಯೆಟಸ್ ಔವೈ ವಾಸ್ ಅಗೇನ್ಸ್ಟ್ ದ ಕಾಸ್ಟ್ ಸಿಸ್ಟಮ್. ತಮಿಳು ಕವಿಯತ್ರಿ ಔವೈ ಎಂಬಂಥವರು ಕೂಡ ಈ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿ ಎತ್ತಿದವರಾಗಿದ್ದರು. ದ ಓನ್ಲಿ ವ್ಯಾಲಿಡ್ ಡಿವಿಷನ್ಸ್ ಅಕಾರ್ಡಿಂಗ್ ಟು ಹರ್ ಆರ್. ಅವರ ಪ್ರಕಾರ ಕೇವಲ ಎರಡು ಜಾತಿಗಳಿವೆ. ಅವು ಯಾವ ಅಂತಂದರೆ ದ ಚಾರಿಟೇಬಲ್ ಹೂ ಗಿವ್ ಆರ್ ಸುಪೀರಿಯರ್ಸ್. ಯಾರು ಉದಾರಿಗಳಾಗಿದ್ದಾರೋ, ಯಾರು ದಾನ ಧರ್ಮ ಮಾಡ್ತಾರೋ ಅವರೇ ಉಚ್ಚ ಜಾತಿಯವರು. ದ ಮೈಸರ್ಸ್ ಹೂ ಡು ನಾಟ್ ಗಿವ್ ಆರ್ ಇನ್ಫೀರಿಯರ್. ಯಾರು ಜಿಪುಣರಾಗಿದ್ದಾರೋ, ಯಾರು ಬಡ ಜನರಿಗೆ ದಾನ ಧರ್ಮಗಳನ್ನು ಮಾಡೋದಿಲ್ವೋ ಅವರೇ ಕೀಳು ಜಾತಿಯವರು. ದ ಬ್ರಿಟಿಷ್ ಫಾಲೋಡ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್ ಯೂಸಿಂಗ್ ದ ಕಾಸ್ಟ್ ಸಿಸ್ಟಮ್. ಬ್ರಿಟಿಷರು ಭಾರತದಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಅಂತಂದರೆ ಒಡೆದು ಆಳುವ ನೀತಿಯನ್ನು ಅನುಸರಿಸಿದರು. ಅದು ಯಾವುದರ ಆಧಾರದ ಮೇಲೆ? ಜಾತಿಯ ಆಧಾರದ ಮೇಲೆ. ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟ್ ಆಫ್ ದರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಗಾಂಧೀಜಿಯವರು ಉಚ್ಚ ಜಾತಿಯವರಿಗೆ ಕೆಳಜಾತಿಯವರ ಮೇಲೆ ಕರುಣೆ ಇರಲಿ ಅನ್ನುವಂತಹ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ನೆನಪಿಸಿಕೊಟ್ರು. ಆದರೆ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್ ಟು ಇಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕಾಸ್ಟ್ಸ್. ಆದರೆ ಅಂಬೇಡ್ಕರ್ ಅವರು ಏನು ತಿಳಿಸಿಕೊಟ್ರು? ಕೆಳಜಾತಿಯ ಸಹೋದರ ಸಹೋದರಿಯರಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿಸಿಕೊಟ್ರು. ನಿಮಗೂ ಕೂಡ ಸಮಾಜದಲ್ಲಿ ಹಕ್ಕಿದೆ ಸಮಾನವಾಗಿ ಬದುಕೋದಕ್ಕೆ ಅಂತೇಳಿ. ಬಾಬಾ ಸಾಹೇಬ್ ಪಾಸ್ಡ್ ಅವೇ ಇನ್ ಡಿಸೆಂಬರ್ 1956. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ತೀರಿ ಹೋಗ್ತಾರೆ. ಜವಾಹರ್ಲಾಲ್ ನೆಹರು ಮೇಡ್ ಅ ಮೂವಿಂಗ್ ರೆಫರೆನ್ಸ್ ಅಬೌಟ್ ಅಂಬೇಡ್ಕರ್ ಇನ್ ದ ಪಾರ್ಲಿಮೆಂಟ್ ಆ್ಯಂಡ್ ಡಿಸ್ಕ್ರೈಬ್ಡ್ ಹಿಮ್ ಆ್ಯಸ್ ದ ಸಿಂಬಲ್ ಆಫ್ ರಿವೋಲ್ಟ್. ಜವಾಹರ್ಲಾಲ್ ನೆಹರೂರವರು ಸಂಸತ್ತಿನಲ್ಲಿ
ಅದ್ಭುತವಾದ ಭಾಷಣವನ್ನು ಅಂಬೇಡ್ಕರ್ ಕುರಿತು ಮಾಡ್ತಾರೆ. ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಕ್ರಾಂತಿಯ ಸಂಕೇತ ಅಂಥೇಳಿ. He further said that Ambedkar is the champion of oppressed and the depressed classes. ಅಲ್ಲದೆ ಮುಂದುವರಿದು ನೆಹರೂರವರು ಹೇಳ್ತಾರೆ ಏನಂತಂದರೆ ಅಂಬೇಡ್ಕರ್ ಅವರು ಕೆಳವರ್ಗದ ಕೆಳಜಾತಿಯ ಒಳಗಾದಂತಹ ಜನರ ಒಬ್ಬ ಚಾಂಪಿಯನ್ ಆಗಿದ್ದಾರೆ ಅಂಥೇಳಿ. Summary: The Song of India. The poem The Song of India is written by one of the great poets V.K. Gokak. ಈ ಸಾಂಗ್ ಆಫ್ ಇಂಡಿಯಾ ಅನ್ನುವಂತಹ ಕವಿತೆಯನ್ನು V.K. ಗೋಕಾಕ್ ಅವರು ಬರೆದಿದ್ದಾರೆ, ಪ್ರಸಿದ್ಧ ಸಾಹಿತಿ, ಕನ್ನಡದಲ್ಲೂ ಕೂಡ. This poem is in the form of conversation between the poet and Mother India. ಈ ಕವಿತೆ ಕವಿ ಮತ್ತು ತಾಯಿ ಭಾರತಾಂಬೆ ಇವರಿಬ್ಬರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆಯಾಗಿದೆ. Here in this poem, the poet wants to sing about the greatness and the achievements of Mother India. ಈ ಕವಿತೆಯಲ್ಲಿ ಭಾರತದ ಅದ್ಭುತ ಸಾಧನೆಗಳ ಬಗ್ಗೆ V.K. ಗೋಕಾಕ್ ಅವರು ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತಾರೆ. But Mother India asks him to sing about the problems she is facing. ಆದರೆ ತಾಯಿ ಭಾರತಾಂಬೆ ಏನು ಮಾಡ್ತಾಳೆ ಅಂತಂದರೆ ಭಾರತ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡು ಅಂತೇಳಿ ಕವಿಗೆ ಹೇಳ್ತಾಳೆ. The poet asked Mother India if he could sing about the Himalayas and their snow-covered peaks. ಹಿಮಾಚ್ಛಾದಿತವಾದಂತಹ ಹಿಮಾಲಯ ಗಿರಿಶಿಖರಗಳ ಬಗ್ಗೆ ಹಾಡಲೇನಮ್ಮ ಅಂತೇಳಿ ಕವಿ ಕೇಳ್ತಾರೆ. 3 wonderful seas washing her palms, her clear mornings. 3 ಅದ್ಭುತವಾದಂತಹ ಮಹಾನ್ ಸರೋವರಗಳು ಭಾರತಾಂಬೆಯನ್ನು ಸುತ್ತುವರೆದಿವೆ, ಅವುಗಳ ಬಗ್ಗೆ ಹಾಡಲೇನು. ಕ್ಲಿಯರ್ ಮಾರ್ನಿಂಗ್ಸ್, ಅದ್ಭುತವಾದಂತಹ ಮುಂಜಾವುಗಳ ಬಗ್ಗೆ ಹಾಡು ಹೇಳಲೇನು ಅಂತ ಕವಿ ಕೇಳ್ತಾರೆ. ಬಟ್ ಮದರ್ ಇಂಡಿಯಾ ಆಸ್ಕ್ಡ್ ಹಿಮ್ ಟು ಸಿಂಗ್ ಅಬೌಟ್ ದ ಬೆಗರ್ ಆ್ಯಂಡ್ ಲೆಪರ್. ಆದರೆ ಭಾರತಾಂಬೆ ಹೇಳ್ತಾಳೆ ಭಿಕ್ಷುಕರ ಬಗ್ಗೆ ಹಾಡು ಹೇಳು, ಕುಷ್ಠ ರೋಗಿಗಳ ಬಗ್ಗೆ ಹಾಡು ಹೇಳು. ಆ್ಯಂಡ್ ದ ಪೀಸ್ಫುಲ್ ಪ್ಲೇಸಸ್ ವಿಚ್ ಹ್ಯಾವ್ ಬಿನ್ ರ್ಯೂನ್ಡ್ ವಿತ್ ದ ಫಿಲ್ತ್ ಆ್ಯಂಡ್ ದ ಡರ್ಟ್. ಅದ್ಭುತವಾದಂತಹ ಶಾಂತವಾದ ಸ್ಥಳಗಳೇನಾಗಿದ್ದಾವೆ ಕೊಳೆ ಮತ್ತು ಹೊಲಸಿನಿಂದ ತುಂಬಿ ಹೋಗಿವೆ, ಅವುಗಳ ಬಗ್ಗೆ ಹಾಡು ಹೇಳು ಅಂತ ಹೇಳ್ತಾಳೆ. ದ ಪೊಯೆಟ್ ದೆನ್ ವಾಂಟೆಡ್ ಟು ಸಿಂಗ್ ಅಬೌಟ್ ದ ಬ್ಯೂಟಿಫುಲ್ ರಾಕ್ ಕಟ್ ಟೆಂಪಲ್ಸ್, ದೇ ಆರ್ ಲೈಕ್ ಎಪಿಕ್ಸ್ ಇನ್ ಸ್ಟೋನ್. ಮುಂದುವರಿದು ಕವಿ ಕಲ್ಲಿನಲ್ಲಿ ಕೆತ್ತಿದಂತಹ ಅದ್ಭುತ ಶಿಲ್ಪಕಲೆಯ ಬಗ್ಗೆ ಹಾಡು ಹೇಳೋದಕ್ಕೆ ಬಯಸ್ತಾನೆ. ಅಂದರೆ ದೇವಸ್ಥಾನಗಳ ಬಗ್ಗೆ, ಅವುಗಳು ಯಾವ ರೀತಿ ಇವೆ ಅಂತಂದರೆ ಮಹಾಕಾವ್ಯಗಳು, ಕಲ್ಲಿನಲ್ಲಿ ಕೆತ್ತಿದ ಮಹಾಕಾವ್ಯಗಳ ಹಾಗೆ ಇವೆ, ಅವುಗಳ ಬಗ್ಗೆ ಹಾಡು ಹೇಳೇನು. He wanted to sing about the freedom fighters and soldiers who sacrificed their life for the motherland. ಅಷ್ಟೇ ಅಲ್ಲದೆ ಸೈನಿಕರ ಬಗ್ಗೆ, ಸ್ವತಂತ್ರ ಹೋರಾಟಗಾರರ ಬಗ್ಗೆ, ದೇಶಭಕ್ತರ ಬಗ್ಗೆ ಹಾಡು ಹೇಳೇನು ಅಂತೇಳಿ ತಾಯಿ ಭಾರತಾಂಬೆಯನ್ನು ಕವಿ ಕೇಳ್ತಾರೆ. He further asked Mother India if he could sing about seers and prophets who showed the right path to the masses. ಅಷ್ಟೇ ಅಲ್ಲದೆ ಮಹಾನ್ ಸಾಧು ಸಂತರು, ಮಹಾತ್ಮರು ಭಾರತದಲ್ಲಿ ಜನ್ಮ ತಾಳಿದ್ದಾರೆ, ಅವ್ರ ಬಗ್ಗೆ ಹೇಳೇನು. ಜನರ ಜೀವನವನ್ನು ಸುಧಾರಿಸೋದಕ್ಕೆ ಹಗಲಿರುಳು ಪರಿಶ್ರಮ ಪಟ್ಟಂಥವ್ರವರು, ಅವ್ರ ಬಗ್ಗೆ ಹಾಡು ಹೇಳೇನು ಅಂತ ಕೇಳ್ತಾನೆ ಕವಿ. At this juncture, Mother India got angry and asked him to sing about the people with wrinkled faces. ಭಾರತಾಂಬೆ ಸಿಟ್ಟಿಗೆದ್ದು ಹೇಳ್ತಾಳೆ ಸುಕ್ಕುಗಟ್ಟಿದ ಮುಖಗಳನ್ನು ಹೊತ್ತುಕೊಂಡು ಚಿಂತೆಯಿಂದ ಜನ ಓಡಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಹಾಡು ಹೇಳು. And about the helpless child that is born in a dark poor family. ಒಂದು ಬಡ ಕುಟುಂಬದಲ್ಲಿ ಕತ್ತಲುಮಯವಾದಂತಹ ಜೀವನವನ್ನು ನಡೆಸ್ತಾ ಇರುವಂತಹ ಒಂದು ಮಗುವಿನ ಬಗ್ಗೆ ಹಾಡು ಹೇಳು. The poet felt nervous and asked the mother, thinking it was his duty. ಕವಿ ಸ್ವಲ್ಪ ಚಿಂತೆ ಒಳಗಾಗ್ತಾನೆ, ಆದರೂ ಕೂಡ ಇದು ನನ್ನ ಕರ್ತವ್ಯ ಅಂದ್ಕೊಂಡು ಮತ್ತೆ ತಾಯಿ ಭಾರತಾಂಬೆಯನ್ನು ಕೇಳ್ತಾನೆ. He asked whether he could sing about dams and the ship building acts. ಮಹಾನ್ ಜಲಾಶಯಗಳು ಭಾರತದಲ್ಲಿವೆ, ದೊಡ್ಡ ದೊಡ್ಡ ಹಡಗು ಕಟ್ಟುವಂತಹ ಕಾರ್ಖಾನೆಗಳ ಭಾರತದಲ್ಲಿವೆ, ಅವುಗಳ ಬಗ್ಗೆ ಹಾಡು ಹೇಳೇನು. And about the scientists who made India reach great heights in the area of technology. ಅಲ್ಲದೆ ಭಾರತಾಂಬೆಯ ಸುಪುತ್ರರಾದಂತಹ ವಿಜ್ಞಾನಿಗಳು ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡುವಂತೆ ಮಾಡಿದ್ದಾರೆ, ಅವ್ರ ಬಗ್ಗೆ ಹಾಡು ಹೇಳೇನು. Thus enabling India to enter atomic age.
ವಿಜ್ಞಾನಿಗಳ ಒಂದು ಸಾಧನೆಯಿಂದ ಭಾರತ ಅಣುಯುಗವನ್ನು ಪ್ರವೇಶ ಮಾಡಿದೆ. ಅವ್ರ ಬಗ್ಗೆ ಹಾಡು ಹೇಳೇನು. ಬಟ್ ಮದರ್ ಇಂಡಿಯಾ ರಿಮೈಂಡೆಡ್ ಹಿಮ್ ಟು ಸಿಂಗ್ ಅಬೌಟ್ ಸ್ಟ್ರೈಕ್ಸ್, ಕರಪ್ಟ್ ಪೀಪಲ್ ಆ್ಯಂಡ್ ದ ಕ್ಲಾಸ್ ವಾರ್ಸ್. ಭಾರತಾಂಬೆ ಮತ್ತೆ ಹೇಳ್ತಾಳೆ, ಹಾಡುವವನಿದ್ದರೆ ನೀನು ದಂಗೆಗಳ ಬಗ್ಗೆ ಹಾಡು ಹೇಳು, ಸ್ಟ್ರೈಕ್ಗಳ ಬಗ್ಗೆ ಹಾಡು ಹೇಳು, ಭ್ರಷ್ಟಾಚಾರ್ಯದಿಂದ ಕೂಡಿದಂತಹ ಜನಗಳ ಬಗ್ಗೆ ಹಾಡು ಹೇಳು, ವರ್ಗ ಸಂಘರ್ಷಗಳ ಬಗ್ಗೆ ಹಾಡು ಹೇಳು ಅಂತ ಹೇಳ್ತಾಳೆ. This time the poet complainingly asked Mother India if there is no song that is so pure, complete and permanent. ಈಗ ಕವಿ ಕೂಡ ಅಸಮಾಧಾನದಿಂದ ಭಾರತಾಂಬೆಯನ್ನು ಕೇಳ್ತಾನೆ, ನಿನ್ನ ಬಗ್ಗೆ ಹಾಡು ಹೇಳೋದಕ್ಕೆ ಯಾವ ಒಳ್ಳೆ ಹಾಡು ಇಲ್ಲೇನಮ್ಮ, ಸ್ವಚ್ಛವಾಗಿರುವಂಥದ್ದು, ಪರಿಪೂರ್ಣವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು. ಆ್ಯಂಡ್ ದ್ಯಾಟ್ ಹಿ ಕುಡ್ ಸಿಂಗ್ ಹೋಲ್ ಹಾರ್ಟೆಡ್ಲಿ, ಹೃದಯ ತುಂಬಿ ಹಾಡುವಂತಹ ಹಾಡು ಯಾವುದು ಇಲ್ಲೇನಮ್ಮ ಅಂತ ಕೇಳ್ತಾನೆ. As a reply, Mother India rose. She established herself on the blue sky wearing wonderful dress. ಈ ಒಂದು ಪ್ರಶ್ನೆಗೆ ಭಾರತಾಂಬೆಯ ಉತ್ತರ ವಿಶಿಷ್ಟವಾಗಿತ್ತು. ಅವಳು ಅದ್ಭುತವಾದಂತಹ ಬಟ್ಟೆಯನ್ನು ಧರಿಸಿ ಆಕಾಶದಲ್ಲಿ ನಿಂತ್ಕೊತಾಳೆ. ಮಿಲ್ಕ್ ವೈಟ್ ಓಷನ್ಸ್ ರಿವಾಲ್ವ್ಡ್ ಅರೌಂಡ್ ಹರ್. ಅದ್ಭುತವಾದಂತಹ ಹಾಲಿನಂತಹ 3 ಸರೋವರಗಳು ಅವಳ ಸುತ್ತಲೂ ಬರ್ತವೆ. ಮದರ್ ಇಂಡಿಯಾ ಸ್ಯಾಟ್ ಆನ್ ದ ವೇವ್ಸ್ ಟು ರೈಟ್ ದ ಫ್ಯೂಚರ್. ಭಾರತದ ಭವಿಷ್ಯವನ್ನು ಬರೆಯೋದಕ್ಕೆ ಆ ಸಾಗರಗಳ ಅಲೆಗಳ ಮೇಲೆ ಭಾರತಾಂಬೆ ಕೂತ್ಕೊತಾಳೆ. ಹರ್ ಫೋರ್ ಹೆಡ್ ಓಪನ್ಡ್ ಲೈಕ್ ದ ಲಕ್ ಆಫ್ ದ ಅರ್ತ್. ಇಡೀ ಭೂಮಂಡಲದ ಅದೃಷ್ಟದಂತೆ ಅವಳ ಹಣೆ ಬರಹದ ಹೆಬ್ಬಾಗಿಲು ತೆರೆದುಕೊಳ್ತದೆ. ದ ಸನ್ ಗಾಡ್ ಇರಾಡಿಕೇಟೆಡ್ ಆಲ್ ದ ಸಾರೋಸ್. ಅಲ್ಲಿ ಉದಯಿಸಿದಂತಹ ಸೂರ್ಯ ಏನು ಮಾಡ್ತಾನೆ ಅಂತಂದರೆ ಭಾರತದಲ್ಲಿ ಇದ್ದಂತಹ ಅಥವಾ ಪ್ರಪಂಚದಲ್ಲಿದ್ದಂತಹ ಎಲ್ಲ ದುಃಖಗಳನ್ನು ಹೊಡೆದೋಡಿಸ್ತಾನೆ. ದೇರ್ ವಾಸ್ ಅ ಕ್ಲಿಯರ್ ಡಾನ್. ಅದು ಒಂದು ಸ್ಪಷ್ಟವಾದಂತಹ ಸ್ವಚ್ಛವಾದಂತಹ ಮುಂಜಾವು. ದ ಪೇನ್ಫುಲ್ ನೈಟ್ ಡಿಸಪಿಯರ್ಡ್. ರಾತ್ರಿ ದುಃಖದಿಂದ ಏನು ಕುಡಿತಲ್ಲ ಆ ರಾತ್ರಿ ಅದು ಮಾಯವಾಯಿತು. ದ ಕ್ಲಿಯರ್ ಡಾನ್ ಟರ್ನ್ ಟು ಬಿ ದ ಒನ್ ವಿಚ್ ಪ್ರೊಟೆಕ್ಟ್ಸ್ ಆಲ್. ಮುಂಜಾವು, ಅದ್ಭುತವಾದಂತಹ ಮುಂಜಾವು ಎಂತಹ ಮುಂಜಾವಾಗಿತ್ತು ಅಂತಂದರೆ ಎಲ್ಲರನ್ನ ಕಾಪಾಡುವಂತಹ ಮುಂಜಾವಾಗಿ ಪರಿವರ್ತನೆಯಾಗಿತ್ತು. ನೌ ಲೆಟ್ಸ್ ಹ್ಯಾವ್ ಅ ಲುಕ್ ಆಟ್ ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ. ಕ್ವೆಶನ್ ಟ್ಯಾಗ್. ಕ್ವೆಶನ್ ಟ್ಯಾಗ್ ಇಸ್ ಅ ವೆರಿ ಶಾರ್ಟ್ ಕ್ಲಾಸ್ ವಿಚ್ ಈಸ್ ಯೂಸ್ಡ್ ಅಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್. ಒಂದು ಹೇಳಿಕೆಯ ಕೊನೆಗೆ ಉಪಯೋಗಿಸುವಂತಹ ಒಂದು ಚಿಕ್ಕ ವಾಕ್ಯಾಂಶ ಇದು, ಪ್ರಶ್ನಾರ್ಥಕ ವಾಕ್ಯಾಂಶ. ಅದನ್ನೇ ನಾವು ಕ್ವೆಶನ್ ಟ್ಯಾಗ್ ಅಂತ ಕರಿತೀವಿ. ಉದಾಹರಣೆಗೆ ಎಕ್ಸಾಂಪಲ್, ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್, ಇಸಂಟ್ ಶಿ? Rama has not completed his work, has he? ಎರಡನೇ ಗ್ರಾಮರ್ ಟಾಪಿಕ್ ಯಾವುದು ಅಂತಂದರೆ ಇಫ್ ಕ್ಲಾಸ್ ಆರ್ ಅಪ್ರೋಪ್ರಿಯೇಟ್ ವರ್ಡ್. ಇಫ್ ಕ್ಲಾಸಸ್ ಆರ್ ದೋಸ್ ವಿಚ್ ಡಿಸ್ಕ್ರೈಬ್ ಬೋತ್ ಹೈಪೋಥೆಟಿಕಲ್ ಆ್ಯಂಡ್ ರಿಯಲ್ ಸಿನಾರಿಯೋಸ್. ಇಫ್ ಕ್ಲಾಸ್ಗಳಲ್ಲಿ ನಾವು ಒಂದು ಕಲ್ಪನೆ ಮತ್ತು ವಾಸ್ತವ ಎರಡನ್ನೂ ಕುರಿತಾಗಿರುವಂತಹ ಹೇಳಿಕೆಗಳನ್ನು ಇಲ್ಲಿ ಕಾಣ್ತೀವಿ. ಎಕ್ಸಾಂಪಲ್ಸ್, ಇಫ್ ಡ್ಯಾಡ್ ಪರ್ಮಿಟ್ಸ್ ಅಸ್ ವಿ ವಿಲ್ ಗೋ ಫಾರ್ ಸ್ವಿಮ್ಮಿಂಗ್. ತಂದೆ ನಮಗೆ ಅನುಮತಿ ನೀಡಿದರೆ ನಾವು ಈಜಾಡೋದಕ್ಕೆ ಹೋಗೋಣ. ಇಫ್ ಐ ವೆಂಟ್ ಟು ಡೆಲ್ಲಿ ಐ ವುಡ್ ವಿಸಿಟ್ ರೆಡ್ ಫೋರ್ಟ್. ನಾನು ಡೆಲ್ಲಿಗೆ ಹೋಗಿದ್ದರೆ ಕೆಂಪು ಕೋಟೆಯನ್ನು ನೋಡ್ತಾ ಇದ್ದೆ. ಇಫ್ ಯು ಹ್ಯಾಡ್ ರೀಚ್ಡ್ ದ ಸ್ಟೇಷನ್ ಅರ್ಲಿ ಯು ವುಡ್ ನಾಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್. ನೀನು ಬೇಗ ಸ್ಟೇಷನ್ಗೆ ಹೋಗಿದ್ದೆ ಅಂತಂದರೆ ರೈಲನ್ನು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಅಥವಾ ರೈಲನ್ನು ತಪ್ಪಿಸ್ಕೊಳ್ತಾ ಇರಲಿಲ್ಲ. ಮೂರನೇದು ಫಿನಿಟ್, ನಾನ್ ಫಿನಿಟ್ ಆ್ಯಂಡ್ ಇನ್ಫಿನಿಟಿವ್ ವರ್ಬ್ಸ್ ಅಂತೇಳಿ. ಫಿನಿಟ್ ವರ್ಬ್ ಅಂತಂದರೆ ದ ವರ್ಬ್ ವಿಚ್ ಶೋಸ್ ಟೆನ್ಸ್ ಪರ್ಸನ್ ನಂಬರ್ ಇಸ್ ಅ ಫಿನಿಟ್ ವರ್ಬ್. ಯಾವ ಕ್ರಿಯಾಪದ ಕಾಲವನ್ನು, ವ್ಯಕ್ತಿಯನ್ನು ಮತ್ತು ಸಂಖ್ಯೆಯನ್ನು ಸೂಚಿಸ್ತೈತಲ್ಲ, ಆ ಸಂಖ್ಯೆಗಳಿಗೆ ನಿರ್ಬಂಧಿತವಾಗಿದೆಯಲ್ಲ, ಅದನ್ನು ನಾವು ಫಿನಿಟ್ ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್, ರಾಜು ವೆಂಟ್ ಟು ಸ್ಕೂಲ್. ಇಲ್ಲಿ ವೆಂಟ್ ಅನ್ನುವಂಥದ್ದು ಫಿನಿಟ್ ವರ್ಬ್. ನಾನ್-ಫಿನಿಟ್ ವರ್ಬ್, ದ ವರ್ಬ್ ವಿಚ್ ಡಸಂಟ್ ಶೋ ಟೆನ್ಸ್ ಪರ್ಸನ್ ನಂಬರ್ ಇಸ್ ಅ ನಾನ್-ಫಿನಿಟ್ ವರ್ಬ್. ಯಾವ ಕ್ರಿಯಾಪದ ಕಾಲ ಮತ್ತು ವ್ಯಕ್ತಿ ಅಥವಾ ಸಂಖ್ಯೆಯನ್ನು ಸೂಚಿಸೋದಿಲ್ವೋ ಅದನ್ನು ನಾವು ನಾನ್-ಫಿನಿಟ್ ವರ್ಬ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್, ಹಿ ಈಸ್ ರನ್ನಿಂಗ್ ಇನ್ ದ ಗ್ರೌಂಡ್. ಇಲ್ಲಿ ರನ್ನಿಂಗ್ ಅನ್ನುವಂಥದ್ದು ನಾನ್-ಫಿನಿಟ್ ವರ್ಬ್. ಇನ್ನು ಮೂರನೇದು ಇನ್ಫಿನಿಟಿವ್ ವರ್ಬ್. ಅ ನಾನ್-ಫಿನಿಟ್ ವರ್ಬ್ ವಿತ್ ಟು ಈಸ್ ಕಾಲ್ಡ್ ಆಸ್ ಆ್ಯನ್ ಇನ್ಫಿನಿಟಿವ್. ಒಂದು ನಾನ್-ಫಿನಿಟ್ ವರ್ಬ್ ಟು ಜೊತೆ ಬಂತಂದರೆ ಅದಕ್ಕೆ ನಾವು ಇನ್ಫಿನಿಟಿವ್ಸ್ ಅಂತೇಳಿ ಕರಿತೀವಿ. ಉದಾಹರಣೆ, ಹಿ ವೆಂಟ್ ಟು ಮಾರ್ಕೆಟ್ ಟು ಬ್ರಿಂಗ್ ಬನಾನಾಸ್. ಇಲ್ಲಿ ಟು ಬ್ರಿಂಗ್ ಅನ್ನುವಂಥದ್ದು ಇನ್ಫಿನಿಟಿವ್.
ಇನ್ನೊಂದು ರೀತಿಯಾದಂತಹ ಇನ್ಫಿನಿಟಿವನ್ನು ಕೂಡ ನಾವು ಕಾಣ್ಬೋದು, ಅದು ಬೇರ್ ಇನ್ಫಿನಿಟಿವ್ ಅಂತೇಳಿ. ವೆನ್ ಆನ್ ಇನ್ಫಿನಿಟಿವ್ ಈಸ್ ಯೂಸ್ಡ್ ವಿದೌಟ್ ಟು ಈಸ್ ಕಾಲ್ಡ್ ಆಸ್ ಅ ಬೇರ್ ಇನ್ಫಿನಿಟಿವ್. ಈ ಇನ್ಫಿನಿಟಿವ್ನಲ್ಲಿ ನಾವು ಕ್ರಿಯಾಪದದ ಹಿಂದೆ ಟು ಅನ್ನುವಂತಹ ಶಬ್ದವನ್ನು ಉಪಯೋಗಿಸೋದಿಲ್ಲ. ದಿಸ್ ಕೈಂಡ್ ಆಫ್ ವರ್ಬ್ ಈಸ್ ಯೂಸ್ಡ್ ಆಫ್ಟರ್ ಸರ್ಟನ್ ವರ್ಬ್ಸ್ ಲೈಕ್ ಬಿಡ್, ಲೆಟ್, ಮೇಕ್, ಹಿಯರ್, ನೀಡ್, ಡೂ, ಆಸ್ ವೆಲ್ ಆಸ್ ಆಫ್ಟರ್ ಮೋಸ್ಟ್ ಆಫ್ ದ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಲೈಕ್ ಕ್ಯಾನ್, ಮೇ, ಕುಡ್, ಎಟ್ಸೆಟ್ರಾ. ಇವುಗಳನ್ನು, ಇಂತಹ ಬೇರ್ ಇನ್ಫಿನಿಟಿವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಒಂದಿಷ್ಟು ಕ್ರಿಯಾಪದಗಳಿವೆ, ಬಿಡ್, ಲೆಟ್, ಮೇಕ್, ಹಿಯರ್, ನೀಡ್, ಡೂ ಅನ್ನುವಂಥವು. ಅವುಗಳ ನಂತರದಲ್ಲಿ ಮತ್ತು ಮಾಡಲ್ ಆಕ್ಸಿಲರೀಸ್ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ಶಾಲ್ ಇವುಗಳ ನಂತರ ಕೂಡ ಯಾವೆಲ್ಲ ಕ್ರಿಯಾಪದಗಳನ್ನು ಉಪಯೋಗಿಸ್ತೀವೋ ಅವುಗಳನ್ನು ಬೇರ್ ಇನ್ಫಿನಿಟಿವ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದೇ ಲೆಟ್ ಹಿಮ್ ಗೋ. ಇಲ್ಲಿ ಗೋ ಅನ್ನುವಂಥದ್ದು ಬೇರ್ ಇನ್ಫಿನಿಟಿವ್. ಶಿ ಮಸ್ಟ್ ಲರ್ನ್ ಇಂಗ್ಲೀಷ್. ಇಲ್ಲಿ ಲರ್ನ್ ಅನ್ನುವಂಥದ್ದು ಬೇರ್ ಇನ್ಫಿನಿಟಿವ್. ಆದರೆ ಇದಕ್ಕೂ ಕೂಡ ಸಾಮಾನ್ಯವಾಗಿ ಇನ್ಫಿನಿಟಿವ್ ಅಂತಲೇ ಕರಿತೀವಿ. ಟು ಅನ್ನುವಂತಹ ಒಂದು ಅಕ್ಷರ ಮಾತ್ರ ಇಲ್ಲಿ ಇರೋದಿಲ್ಲ. ನಾಲ್ಕನೆಯದು ಮತ್ತು ಕೊನೆಯ ಗ್ರಾಮರ್ ಟಾಪಿಕ್, ಟೆನ್ಸ್ ಆ್ಯಂಡ್ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. ಕಾಲ ಮತ್ತು ಕ್ರಿಯಾಪದದ ಸರಿಯಾದ ರೂಪ. The correct form of a word depends on the word before the verb, the tense of the sentence and the subject. ಕ್ರಿಯಾಪದದ ರೂಪ ಈ ಎಲ್ಲ ವಿಷಯಗಳ ಮೇಲೆ ಅವಲಂಬಿತವಾಗಿವೆ. ಯಾವುದು ಅಂತಂದರೆ, ಕ್ರಿಯಾಪದದ ಹಿಂದೆ ಇರುವಂತಹ ಶಬ್ದ, ಆ ಕ್ರಿಯಾಪದ ಇರುವಂತಹ ವಾಕ್ಯದ ಕಾಲ ಮತ್ತು ಆ ಕ್ರಿಯಾಪದ ಬಳಸಲ್ಪಟ್ಟಿರುವಂತಹ ವಾಕ್ಯದ ಕರ್ತೃಪದ. ಇವಿಷ್ಟು ಕ್ರಿಯಾಪದದ ರೂಪವನ್ನು ನಿರ್ಧರಿಸ್ತವೆ. ಎಕ್ಸಾಂಪಲ್, ರವೀನಾ ಈಸ್ ಡ್ಯಾಶ್ ಸ್ಪೀಡ್ಲಿ ಇಂಟು ಬ್ರಾಕೆಟ್ ರನ್. ಇಲ್ಲಿ ರನ್ ಅನ್ನುವಂಥದ್ದು ರನ್ನಿಂಗ್ ಅಂತ ಉಪಯೋಗಿಸ್ತೀವಿ ನಾವು. ದೇ ಹ್ಯಾವ್ ಡ್ಯಾಶ್ ಕಂಪ್ಲೀಟ್ ಇಂಟು ಬ್ರಾಕೆಟ್ ಕಂಪ್ಲೀಟ್ ದೇರ್ ಹೋಮ್ ವರ್ಕ್. ಕಂಪ್ಲೀಟೆಡ್. ಇಲ್ಲಿ ಕಂಪ್ಲೀಟ್ ಅನ್ನುವಂಥದ್ದು ಏನಾಗಿದೆ, ಕಂಪ್ಲೀಟೆಡ್ ಅಂತ ಆಗಿದೆ. The credit of the images and the information used in this video goes to the respective websites. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಇಮೇಜ್ಗಳನ್ನು ಮತ್ತು ಮಾಹಿತಿಯನ್ನು ಉಪಯೋಗಿಸಿದ್ದೀನಿ. ಆ ಎಲ್ಲ ಮಾಹಿತಿಗಳ ಮತ್ತು ಇಮೇಜ್ಗಳ ಒಂದು ಕ್ರೆಡಿಟ್ ಏನಿದೆಯಲ್ಲ ಅದು ಆಯಾ ವೆಬ್ಸೈಟ್ಗಳಿಗೆ ಹೋಗುವಂಥದ್ದು. ಈಗ ಕ್ವಿಜನ್ನು ಆರಂಭಿಸೋಣ. ಈಗ ಆ್ಯಸ್ ಯೂಸಲ್ ಪ್ರತಿ ಕ್ವಿಜ್ನಲ್ಲಿ ಮಾಡುವಂತೆ ಈ ಕ್ವಿಜ್ನಲ್ಲೂ ಕೂಡ ಒಂದು ಸ್ಕೋರ್ ಶೀಟನ್ನು ಹಾಕೊಳ್ಳೋಣ. ನೌ ಲೆಟ್ಸ್ ಫಾಲೋ ದಿಸ್ ಸ್ಕೋರ್ ಶೀಟ್. ದಿಸ್ ಸ್ಕೋರ್ ಶೀಟ್ ಈಸ್ ವೆರಿ ಹೆಲ್ಪ್ಫುಲ್. If you are playing this quiz in a classroom, if you have written this score sheet on the blackboard, then it will be very interesting. ನೀವು ತರಗತಿ ಕೊನೆಯಲ್ಲಿ ವಿದ್ಯಾರ್ಥಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಿ ಈ ಕ್ವಿಜನ್ನು ಆಡ್ತಾ ಇದ್ದೀರಿ ಮತ್ತು ಈ ಸ್ಕೋರ್ ಶೀಟನ್ನು ಬೋರ್ಡ್ ಮೇಲೆ ಬರೆದಿದ್ದೀರಿ ಅಂತಂದರೆ ಅದು ಬಹಳಷ್ಟು ಆಸಕ್ತಿಕರವಾಗಿರುವಂಥದ್ದು. ಒಂದು ಸಾರಿ ತರಗತಿ ಕೊನೆಗಳಲ್ಲಿ ಇದನ್ನು ಪ್ರಯೋಗ ಮಾಡಿ ನೋಡಿ. ನಾವು ಲೆಟ್ಸ್ ಡಿವೈಡ್ ದ ಕ್ಲಾಸ್ ಇಂಟು 4 ಗ್ರೂಪ್ಸ್. ಈಗ ತರಗತಿಯನ್ನು 4 ಗುಂಪುಗಳಾಗಿ ವಿಂಗಡಿಸಿ 4 ಗುಂಪಿನ ಲೀಡರ್ಗಳ ಹೆಸರನ್ನು ಇಲ್ಲಿ ಬರಿತಾ ಹೋಗಬೇಕು. ರಾಜು ಫಸ್ಟ್, Raju. Let's divide the class into 4 group and let's write the names of the leaders of the group and choose these names randomly, means by choosing chits. ಚೀಟಿಗಳನ್ನು ಎತ್ತೋದ್ರ ಮುಖಾಂತರ ಈ ಹೆಸರುಗಳನ್ನ ಇಲ್ಲಿ ಬರಿಬೇಕು. ಡೇವಿಡ್, ಶಶಿ. ಈಗ ಪ್ರಶ್ನೆಗಳನ್ನು ಕೇಳ್ತಾ ಯಾವ ರೀತಿ ಉತ್ತರ ಬರ್ತಾವೋ ಆ ರೀತಿ ಇಲ್ಲಿ ಸ್ಕೋರನ್ನು ಮೆನ್ಷನ್ ಮಾಡ್ತಾ ಹೋಗಬೇಕು. ನನ್ನ ಸ್ಕೋರ್ 100% ಆಗಿರ್ತೈತಿ, ಯಾಕಂದ್ರೆ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಹೋಗ್ತೀನಿ. ನಾನೇ ಕ್ವಿಜನ್ನು ನಡೆಸುವಂಥವನು. ಆದರೆ ನೀವು ವಿದ್ಯಾರ್ಥಿಗಳಿಂದ ಬಂದ ಉತ್ತರಗಳನ್ನು ಏನು ಮಾಡಬೇಕಾಗ್ತೈತಿ, ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗ್ತೈತಿ. ಯು ಹ್ಯಾವ್ ಟು ಗೆಟ್ ಆನ್ಸರ್ಸ್ ಫ್ರಮ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಮೆನ್ಷನ್ ದ ಸ್ಕೋರ್ಸ್ ಹಿಯರ್. Your score will be different from mine because my score will always be 100%. If the student gets direct marks, write 10 marks here. If the question is passed to next group, then write bonus marks, only 5 marks for bonus. And if second group also fail to give answer, then go to third group. If third group also fail to answer, then go to fourth group. Like this you have to mention bonus marks
If the question is passed, if the question is answered directly, direct marks to them. ಯಾವ ಗುಂಪಿಗೆ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರೋ ಅದೇ ಗುಂಪಿನವರು ಉತ್ತರ ಕೊಟ್ಟರೆ ನೀವೇನು ಮಾಡ್ತೀರಿ, ಡೈರೆಕ್ಟ್ ಮಾರ್ಕ್ಸ್ಗಳನ್ನು ಕೊಡ್ತಾ ಹೋಗ್ತೀರಿ, 10 ಅಂಕಗಳನ್ನು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ವಿಜ್ ನೌ. Start quiz. Round 1. Go to questions. Now the questions for the first group. Round 1, Group 1. What kind of a reader was Baba Saheb Ambedkar? ಅಂಬೇಡ್ಕರ್ ಅವರು ಎಂತಹ ಓದುಗಾರರಾಗಿದ್ದರು? You have 5 seconds of time to answer this question. Okay, the answer is voracious reader, ನಿರಂತರ ಓದುಗಾರರು. Next question. How many old books had he purchased when he was in New York? ನ್ಯೂಯಾರ್ಕ್ನಲ್ಲಿದ್ದಾಗ ಅಂಬೇಡ್ಕರರು ಎಷ್ಟು ಹಳೆಯ ಪುಸ್ತಕಗಳನ್ನು ಖರೀದಿ ಮಾಡಿದ್ರು? ಉತ್ತರ. Now let's see the answer. 2000. Next question. How many boxes of books had he brought from London? ಅಂಬೇಡ್ಕರ್ ಅವರು ಲಂಡನ್ನಿಂದ ಎಷ್ಟು ಬಾಕ್ಸ್ ಪುಸ್ತಕಗಳನ್ನು ತಂದರು? ಉತ್ತರ. The answer is 32 boxes, 32 ಪೆಟ್ಟಿಗೆಗಳು. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಇನ್ಫ್ಲೂಯೆನ್ಸ್ಡ್ ಅಂಬೇಡ್ಕರ್ ವೆನ್ ಹಿ ವಾಸ್ ಇನ್ ದ USA? ಅಮೇರಿಕದಲ್ಲಿದ್ದಾಗ ಅಂಬೇಡ್ಕರ್ ಅವರು ಯಾವುದರಿಂದ ಪ್ರಭಾವಿತರಾದರು? ಉತ್ತರ. The answer is 14th Amendment to the Constitution of America. ಅಮೇರಿಕದ ಸಂವಿಧಾನಕ್ಕೆ ಮಾಡಿದ 14ನೇ ತಿದ್ದುಪಡಿಯಿಂದ ಅಂಬೇಡ್ಕರ್ ಅವರು ಪ್ರಭಾವಿತರಾದರು. ಮುಂದಿನ ಪ್ರಶ್ನೆ. 1ನೇ ಗುಂಪಿಗೆ ಪ್ರಶ್ನೆಗಳು ಮುಕ್ತಾಯವಾಯಿತು. ಈಗ 2ನೇ ಗುಂಪಿಗೆ ಪ್ರಶ್ನೆಗಳು. ಇನ್ನು ಮೊದಲನೇ ಸುತ್ತಿನಲ್ಲೇ ಇದ್ದೀವಿ. Now the questions for the second group. For whom did Ambedkar work tirelessly in India? ಅಂಬೇಡ್ಕರ್ ಅವರು ಯಾರಿಗೋಸ್ಕರ ನಿರಂತರವಾಗಿ, ಶ್ರಮ ಅಂತ ಅನಿಸ್ಲೇ ಇಲ್ಲ ಅವರಿಗೆ, ಆ ರೀತಿ ಕೆಲಸ ಮಾಡಿದರು? ಯಾರಿಗೋಸ್ಕರ ಕೆಲಸ ಮಾಡಿದರು? ಉತ್ತರ. The answer is for the depressed classes, ಕೆಳವರ್ಗದ ಜನರಿಗೋಸ್ಕರ. Next question. When Ambedkar came back from the USA, whose work and life was he influenced by? ಅಂಬೇಡ್ಕರ್ ಅವರು ಅಮೇರಿಕದಿಂದ ವಾಪಸ್ ಬಂದಾಗ ಭಾರತದಲ್ಲಿ ಯಾರ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಪ್ರಭಾವಕ್ಕೆ ಒಳಗಾದರು? ಉತ್ತರ. The answer is Mahatma Phule. Next question. Question number 3. What are the newspapers started by him? ಅಂಬೇಡ್ಕರ್ರಿಂದ ಆರಂಭಿಸಲ್ಪಟ್ಟಂತಹ ದಿನಪತ್ರಿಕೆಗಳ ಹೆಸರೇನು? ಉತ್ತರ. The answer is ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತ. These are the newspapers.
ಕೊನೆಯ ಪ್ರಶ್ನೆ ಎರಡನೇ ಗುಂಪಿಗೆ. ವಾಟ್ ಆರ್ ದ 2 ಇನ್ಸ್ಟಿಟ್ಯೂಷನ್ಸ್ ಸೆಟಪ್ ಬೈ ಹಿಮ್? ಅಂಬೇಡ್ಕರ್ರಿಂದ ಆರಂಭಿಸಲ್ಪಟ್ಟಂತಹ 2 ಸಂಸ್ಥೆಗಳ ಹೆಸರೇನು? ದ ಆನ್ಸರ್ ಈಸ್ ಉತ್ತರ ಹಿತಕಾರಿಣಿ ಸಭಾ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಎರಡನೇ ಗುಂಪಿಗೆ ಪ್ರಶ್ನೆಗಳು ಮುಕ್ತಾಯವಾದವು. ಈಗ ಮೂರನೇ ಗುಂಪಿಗೆ ಪ್ರಶ್ನೆಗಳು. ಮೂರನೇ ಗುಂಪಿನ ಪ್ರಥಮ ಪ್ರಶ್ನೆ. ವಾಟ್ ನೇಮ್ ಡಿಡ್ ಮಹಾತ್ಮ ಗಾಂಧಿ ಗಿವ್ ಟು ದ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್? ಕೆಳವರ್ಗದ ಜನರಿಗೆ ಅಥವಾ ಅಸ್ಪೃಶ್ಯರಿಗೆ ಗಾಂಧೀಜಿಯವರು ಏನಂತ ಹೆಸರನ್ನು ಇಟ್ಟರು ಅಥವಾ ಯಾವ ಹೆಸರಿನಿಂದ ಕೆಳವರ್ಗದ ಜನರನ್ನು ಕರೆದರು? ಉತ್ತರ ದ ಆನ್ಸರ್ ಈಸ್ ಹರಿಜನ್ಸ್. ಹರಿಜನರು ಅಂತೇಳಿ ಅವರನ್ನು ಕರೆದರು. ಎರಡನೇ ಪ್ರಶ್ನೆ. He had an insatiable thirst for books. Who is referred as he in this line? ಅವರು ಪುಸ್ತಕಗಳ ನಿರಂತರ ಓದುಗಾರರಾಗಿದ್ದರು. ಆ ಹಸಿವು ತನಿಸಲಾರದಷ್ಟಿತ್ತು. ಇಲ್ಲಿ ಅವರು ಅಂತಂದರೆ ಯಾರು? ಹೂ ಈಸ್ ಹಿ? ಉತ್ತರ ದ ಆನ್ಸರ್ ಈಸ್ ಡಾಕ್ಟರ್ B.R. ಅಂಬೇಡ್ಕರ್. ಮೂರನೇ ಪ್ರಶ್ನೆ ಮೂರನೇ ಗುಂಪಿಗೆ. ಹೂ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಯಿತು? ಉತ್ತರ ದ ಆನ್ಸರ್ ಈಸ್ ಡಾಕ್ಟರ್ B.R. ಅಂಬೇಡ್ಕರ್. ಮೂರನೇ ಗುಂಪಿಗೆ ಕೊನೆಯ ಪ್ರಶ್ನೆ, ಲಾಸ್ಟ್ ಕ್ವಶನ್ ಟು ದ ಗ್ರೂಪ್ ನಂಬರ್ 3. Who is considered as the pilot of the various provisions of the Indian Constitution? ಭಾರತದ ಸಂವಿಧಾನದಲ್ಲಿ ಬಹಳಷ್ಟು ಮೀಸಲಾತಿಗಳನ್ನು, ಸೌಲಭ್ಯ ಸೌಕರ್ಯಗಳನ್ನು ನಾಗರಿಕರಿಗೆ ಒದಗಿಸಿ ಕೊಡುವಂತಹ ವಿಧಿವಿಧಾನಗಳನ್ನು ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರು? ನಿರ್ಮಾತ್ರ ಯಾರು? ಉತ್ತರ ದ ಆನ್ಸರ್ ಈಸ್ ಡಾಕ್ಟರ್ B.R. ಅಂಬೇಡ್ಕರ್. ಈಗ ಒಂದನೇ ಸುತ್ತಿನ ಕೊನೆಯ ಗುಂಪಿಗೆ ಪ್ರಶ್ನೆಗಳು. Now the questions for the fourth group. Go to questions. Question 1. When Baba Saheb passed away, who made a moving reference in the Lok Sabha? ಬಾಬಾ ಸಾಹೇಬರು ತೀರ್ ಹೋದಾಗ ಲೋಕಸಭೆಯಲ್ಲಿ ಯಾರು ಒಂದು ಮನಮುಟ್ಟುವಂತಹ ಭಾಷಣವನ್ನು ಮಾಡಿದರು? ಉತ್ತರ ದ ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು. ಎರಡನೇ ಪ್ರಶ್ನೆ. Who reminded higher castes of their duty towards the depressed classes? ಮೇಲ್ವರ್ಗದ ಜನರಿಗೆ ಕೆಳವರ್ಗದ ಜನರ ಬಗ್ಗೆ ಇರುವಂತಹ ತಮ್ಮ ಕರ್ತವ್ಯಗಳ ಬಗ್ಗೆ ಯಾರು ನೆನಪಿಸಿಕೊಟ್ಟರು? ಅಂದರೆ ಮೇಲ್ವರ್ಗದವರಿಗೆ ತಮ್ಮ ಕರ್ತವ್ಯಗಳನ್ನು ನೆನಪಿಸ್ಕೊಡೋದು ಕೆಳವರ್ಗದವ್ರನ್ನ ಕುರಿತು ಯಾರು ಮಾಡಿದ್ರು ಈ ಕೆಲಸನ? ಉತ್ತರ ದ ಆನ್ಸರ್ ಈಸ್ ಗಾಂಧೀಜಿ. ಮೂರನೇ ಪ್ರಶ್ನೆ. Who reminded the lower class people of their inherent right to equality with the higher and more powerful castes? ಕೆಳವರ್ಗದ ಜನರಿಗೆ ಮೇಲ್ವರ್ಗದವರಷ್ಟೇ ಸರಿಸಮಾನವಾದ ಹಕ್ಕು ಕರ್ತವ್ಯಗಳು ನಿಮಗೂ ಇವೆ ಅನ್ನುವಂತಹ ಮಾತುಗಳನ್ನು ಯಾರು ಹೇಳಿದರು? ಅಂದರೆ ಕೆಳವರ್ಗದ ಜನರಿಗೂ ಕೂಡ ತಮ್ಮ ಹಕ್ಕುಗಳ ಪರಿಚಯವನ್ನು ಯಾರು ಮಾಡಿಕೊಟ್ರು?
ಅಥವಾ ತಮ್ಮ ಹಕ್ಕುಗಳ ನೆನಪನ್ನು ಯಾರು ಮಾಡಿಕೊಟ್ರು? ದ ಆನ್ಸರ್, ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕೊನೆಯ ಪ್ರಶ್ನೆ, 1ನೇ ಸುತ್ತಿನ 4ನೇ ಗುಂಪಿಗೆ ಕೊನೆಯ ಪ್ರಶ್ನೆ. ಹೌ ಮೆನಿ ಸೀಸ್ ವಾಶ್ ದ ಪಾಮ್ ಆಫ್ ಮದರ್ ಇಂಡಿಯಾ? ಭಾರತಾಂಬೆಯ ಅಂಗೈಗಳನ್ನು ಎಷ್ಟು ಸಮುದ್ರಗಳು ತೊಳಿತಾ ಇವೆ? ಉತ್ತರ, ದ ಆನ್ಸರ್ ಈಸ್ 3 seas. Now let's go to second round. ಈಗ ಎರಡನೇ ಸುತ್ತು. Go to questions. Now the questions for the first group. ಈಗ ಮೊದಲನೇ ಗುಂಪಿಗೆ ಪ್ರಶ್ನೆಗಳು. Who was the constitutional advisor of the drafting committee? ಕರಡು ಸಮಿತಿಯ ಸಂವಿಧಾನಿಕ ಸಲಹೆಗಾರರಾಗಿ ಯಾರು ನೇಮಕವಾಗಿದ್ದರು? ಆನ್ಸರ್, ಉತ್ತರ ಬಿ ಎನ್ ರಾವ್ ಅಂತೇಳಿ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ. ಬಾಬಾ ಸಾಹೇಬ್ ವಾಸ್ ಎಲೆಕ್ಟೆಡ್ ಟು ದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂಡರ್ ವಿಚ್ ಆಕ್ಟ್ ವೇರ್ ದೀಸ್ ಎಲೆಕ್ಷನ್ಸ್ ಕಂಡಕ್ಟೆಡ್? ಅಂಬೇಡ್ಕರ್ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಆಯ್ಕೆ ಆಗ್ತಾರೆ, ಚುನಾಯಿತರಾಗ್ತಾರೆ. ಯಾವ ಆ್ಯಕ್ಟ್ನ ಪ್ರಕಾರ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಲೆಕ್ಷನ್ಗಳು ನಡೆದವು? ಉತ್ತರ, ದ ಆನ್ಸರ್ ಈಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಕ್ಟ್ 1935. 1935 ಭಾರತದ ಸಂವಿಧಾನದ ಆ್ಯಕ್ಟ್ ಪ್ರಕಾರ ಅವರು ಆಯ್ಕೆಯಾದರು. ಮೂರನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ಹ್ಯಾಪನ್ಸ್ ಇಫ್ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆನ್ ದ 3 pillars ಆಫ್ ದಿ ಸ್ಟೇಟ್? ರಾಜ್ಯದ 3 ಅಂಗಗಳಿಗೆ ಸಂವಿಧಾನ ನಿರ್ಬಂಧಗಳನ್ನು ವಿಧಿಸಲಿಲ್ಲ ಅಂತಂದರೆ ಏನಾಗುತ್ತೆ? ಉತ್ತರ, ದ ಆನ್ಸರ್ ಈಸ್ ಟೈರನಿ ಆ್ಯಂಡ್ ಕಂಪ್ಲೀಟ್ ಆಪರೇಷನ್. ಅಂದರೆ ಎಲ್ಲ ಅಸ್ತವ್ಯಸ್ತವಾಗುತ್ತೆ, ತುಳಿತಕ್ಕೊಳಗಾಗ್ತಾರೆ ಜನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊನೆಯ ಪ್ರಶ್ನೆ ಇದು ಮೊದಲನೇ ಸುತ್ತಿಗೆ, ಎರಡನೇ ಗುಂಪಿನಲ್ಲಿ. ಹೂ ಈಸ್ ದ ಪೋಯೆಟ್ ಆಫ್ ದಿ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ? ಸಾಂಗ್ ಆಫ್ ಇಂಡಿಯಾ ಕವಿತೆಯ ಕವಿ ಯಾರು? ಉತ್ತರ, ದ ಆನ್ಸರ್ ಈಸ್ ವಿ ಕೆ ಗೋಕಾಕ್. Questions for the first group are over. Now let's go to second group in the second round. Who is considered as the modern Manu of India? ಭಾರತದ ಆಧುನಿಕ ಮನು ಅಂತೇಳಿ ಯಾರನ್ನ ಗೌರವಿಸಲಾಗಿದೆ, ಯಾರನ್ನ ಕರೆಯಲಾಗಿದೆ ಅಥವಾ ಯಾರನ್ನ ಪರಿಗಣಿಸಲಾಗಿದೆ? ಉತ್ತರ, ದ ಆನ್ಸರ್ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, ಎರಡನೇ ಸುತ್ತಿನ ಎರಡನೇ ಗುಂಪಿನಲ್ಲಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ನಾವು. ವಾಟ್ ಡಿಡ್ ಅಂಬೇಡ್ಕರ್ ಕನ್ಸಿಡರ್ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆ್ಯಸ್? ಸಾರ್ವಜನಿಕ ಅವಿಧೇಯತೆ, ಅಸಹಕಾರ ಮತ್ತು ಸತ್ಯಾಗ್ರಹ ಇವುಗಳನ್ನು ಅಂಬೇಡ್ಕರರು ಏನಂತ ಕರೀತಾರೆ? ಉತ್ತರ, ದ ಆನ್ಸರ್ ಈಸ್ ಗ್ರಾಮರ್ ಆಫ್ ಅನಾರ್ಕಿ. ಅಂದರೆ ಒಂದು ಅಸ್ತವ್ಯಸ್ತಗೊಳಿಸುವಂತಹ, ಸಮಾಜದ ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹದ್ದು ಅಂತ. ಮೂರನೇ ಪ್ರಶ್ನೆ, ಹೂ ಚೋಸ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಅಂಬೇಡ್ಕರನ್ನು ಭಾರತದ ಮೊದಲ ಕಾನೂನು ಮಂತ್ರಿಯನ್ನಾಗಿ ಯಾರು ಆಯ್ಕೆ ಮಾಡಿದರು? ಉತ್ತರ, ದ ಆನ್ಸರ್ ಈಸ್
ಜವಾಹರ್ಲಾಲ್ ನೆಹರು. ಕೊನೆಯ ಪ್ರಶ್ನೆ ಎರಡನೇ ಗುಂಪಿಗೆ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಹೂ ಈಸ್ ರೆಫರ್ಡ್ ಆಸ್ ಯು. ನಿನಗೋಸ್ಕರ ನಾನು ಏನಂತ ಹಾಡು ಹೇಳಿ. ಇಲ್ಲಿ ನೀನು ಅಂಥೇಳಿ ಯಾರನ್ನ ಕುರಿತು ಹೇಳಲಾಗಿದೆ. ಉತ್ತರ ದ ಆನ್ಸರ್ ಈಸ್ ಉತ್ತರ ದ ಮದರ್ ಇಂಡಿಯಾ. ಈಗ ಎರಡನೇ ಸುತ್ತಿನಲ್ಲಿ ಮೂರನೇ ಗುಂಪಿಗೆ ಪ್ರಶ್ನೆಗಳು. ನೌ ದ ಕ್ವಶನ್ಸ್ ಫಾರ್ ದ ಥರ್ಡ್ ಗ್ರೂಪ್. ವಿ ಆರ್ ಸ್ಟಿಲ್ ಇನ್ ದ ಸೆಕೆಂಡ್ ರೌಂಡ್. ನೌ ದ ಕ್ವಶನ್ಸ್ ಫಾರ್ ದ ಥರ್ಡ್ ಗ್ರೂಪ್. ಫಸ್ಟ್ ಕ್ವಶನ್ ಫಾರ್ ದ ಥರ್ಡ್ ಗ್ರೂಪ್. ಹೂ ಹ್ಯಾಡ್ ಕ್ವೆಶನ್ಡ್ ದ ಕಾಸ್ಟ್ ಡಿವಿಷನ್ಸ್ ಅಬೌಟ್ 2500 years ago. 2500 ವರ್ಷಗಳ ಹಿಂದೆಯೇ ಜಾತಿ ಪದ್ಧತಿಯ ಬಗ್ಗೆ ಯಾರು ಪ್ರಶ್ನೆಗಳನ್ನು ಎತ್ತಿದ್ರು? ಯಾರು ಆ ಮಹಾನ್ ವ್ಯಕ್ತಿ? ಉತ್ತರ ದ ಆನ್ಸರ್ ಈಸ್ ಬುದ್ಧ. Second question. What is the name of the Tamil poetess who mentioned only 2 castes as charitables and misers? ಉದಾರಿಗಳು ಮತ್ತು ಜಿಪುಣರು ಅಂತ ಎರಡು ಜಾತಿಗಳಿವೆ ಅಂತೇಳಿ ಒಬ್ಬ ತಮಿಳಿನ ಕವಿಯತ್ರಿ ಹೇಳ್ತಾರೆ. ಆ ಕವಿಯತ್ರಿಯ ಹೆಸರೇನು? ಉತ್ತರ ದ ಆನ್ಸರ್ ಈಸ್ ಔವೈ. ಕ್ವಶನ್ ನಂಬರ್ 3. ವೆನ್ ವಾಸ್ ಬಾಬಾ ಸಾಹೇಬ್ ಪಾಸ್ಡ್ ಅವೇ. ಬಾಬಾ ಸಾಹೇಬರು ಯಾವಾಗ ಮರಣ ಹೊಂದಿದರು? ಉತ್ತರ ದ ಆನ್ಸರ್ ಈಸ್ ಡಿಸೆಂಬರ್ 1956. ಕೊನೆಯ ಪ್ರಶ್ನೆ ಮೂರನೇ ಗುಂಪಿಗೆ. ಲಾಸ್ಟ್ ಕ್ವಶನ್ ಫಾರ್ ದ ಥರ್ಡ್ ಗ್ರೂಪ್. ಸಿಂಗ್ ಆಫ್ ದ ಬೆಗ್ಗರ್ಸ್ ಆ್ಯಂಡ್ ದ ಲೆಪರ್ ಹೂ ಸೇಡ್ ದಿಸ್. ಭಿಕ್ಷುಕರ ಬಗ್ಗೆ, ಕುಷ್ಠ ರೋಗಿಗಳ ಬಗ್ಗೆ ಹಾಡು ಹೇಳು. ಈ ಮಾತನ್ನು ಯಾರು ಹೇಳ್ತಾರೆ? ದ ಆನ್ಸರ್ ಮದರ್ ಇಂಡಿಯಾ, ತಾಯಿ ಭಾರತಾಂಬೆ ಹೇಳ್ತಾಳೆ. ನೆಕ್ಸ್ಟ್ ಕ್ವಶನ್. ನೌ ದ ಕ್ವಶನ್ಸ್ ಫಾರ್ ದ ಫೋರ್ತ್ ಗ್ರೂಪ್. ನಾಲ್ಕನೇ ಗುಂಪಿಗೆ ಪ್ರಶ್ನೆಗಳು. ಹೂ ಡಿಸ್ಕ್ರೈಬ್ಡ್ ಬಾಬಾ ಸಾಹೇಬ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್. ಬಾಬಾ ಸಾಹೇಬ್ರನ್ನ ಕ್ರಾಂತಿಯ ಸಂಕೇತ ಅಂತೇಳಿ ಯಾರು ವರ್ಣಿಸ್ತಾರೆ? ಉತ್ತರ ದ ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ. ಹೂ ಯೂಸ್ಡ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್. ಒಡೆದು ಆಳುವ ನೀತಿಯನ್ನು ಯಾರು ಅನುಸರಿಸಿದರು? ಉತ್ತರ ದ ಆನ್ಸರ್ ಈಸ್ ದ ಬ್ರಿಟಿಷ್. ಬ್ರಿಟಿಷರು ಈ ನೀತಿಯನ್ನು ಅನುಸರಿಸಿದರು. ಮೂರನೇ ಪ್ರಶ್ನೆಯನ್ನು ನೋಡೋಣ. ಹೂ ಹ್ಯಾಡ್ ದ ಡ್ರೀಮ್ ಆಫ್ ಸಮತಾ ಇಂಟು ಬ್ರಾಕೆಟ್ ಈಕ್ವ್ಯಾಲಿಟಿ. ಸಮತ ಅಥವಾ ಸಮಾನತೆ ಅನ್ನುವಂತಹ ಕನಸನ್ನು ಯಾರು ಹೊಂದಿದ್ರು? ಉತ್ತರ ದ ಆನ್ಸರ್ ಈಸ್ ಡಾಕ್ಟರ್ BR ಅಂಬೇಡ್ಕರ್. ಮುಂದಿನ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈ ಟು ಕಾಲ್ ಯು ದೇರ್ ಓನ್ ಹೂ ಸೆಡ್ ದಿಸ್. ನಿನ್ನನ್ನು ತನ್ನ ಅಮ್ಮ ಅಂತೇಳಿ ಕರಿತಾನೆ ಪ್ರಾಣ ಬಿಟ್ಟಂತಹ ಆ ನಿನ್ನ ಮಕ್ಕಳು. ಈ ಮಾತನ್ನು ಯಾರು ಹೇಳ್ತಾರೆ? ದ ಆನ್ಸರ್ ಈಸ್ ಉತ್ತರ ದ ಪೊಯೆಟ್, ಕವಿ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡೋಣ. ರೌಂಡ್ 3. ಈಗ ಮೂರನೇ ಸುತ್ತಿನಲ್ಲಿದ್ದೀವಿ. ಸ್ವಲ್ಪ ವಿಸ್ತಾರವಾದಂತಹ
ಉತ್ತರಗಳನ್ನು ಬಯಸುವಂತಹ ಸುತ್ತಿದು. ಇಟ್ ಎಕ್ಸ್ಪೆಕ್ಟ್ಸ್ ಅ ಲಿಟಲ್ ಬಿಟ್ ಆಫ್ ಡಿಟೇಲ್ಡ್ ಆನ್ಸರ್. ಮೊದಲನೇ ಗುಂಪಿಗೆ ಪ್ರಶ್ನೆಗಳು. ಕ್ವಶನ್ಸ್ ಫಾರ್ ದ ಫಸ್ಟ್ ಗ್ರೂಪ್. ಹೌ ಡಿಡ್ ದ 14th Amendment of the American Constitution benefit the Black Americans? ಅಮೇರಿಕದ ಸಂವಿಧಾನಕ್ಕೆ ಮಾಡಿದಂತಹ 14ನೇ ತಿದ್ದುಪಡಿ ಕಪ್ಪು ವರ್ಣದ ಅಮೇರಿಕನ್ನರಿಗೆ ಯಾವ ರೀತಿ ಸಹಾಯ ಮಾಡಿತು? ಉತ್ತರ, the answer is which gave freedom to the black Americans. ಅದು ಬ್ಲ್ಯಾಕ್ ಅಮೇರಿಕನರಿಗೆ ಸ್ವತಂತ್ರವನ್ನು ನೀಡಿತು. ಉತ್ತರ ನಾನಿಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ, ಆದರೆ ನೀವು ಒಂಚೂರು ವಿಸ್ತಾರವಾಗಿ ಬರೀಬೇಕಾಗ್ತೈತಿ. I have written very short answers here. You have to write little bit detailed answer. ಮುಂದಿನ ಪ್ರಶ್ನೆ. What did Mahatma Phule work for? ಮಹಾತ್ಮ ಫುಲೆ ಅವರು ಯಾವ ಕೆಲಸಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ? ಉತ್ತರ, the answer is women's uplift and classless society. ಮಹಿಳಾ ಸಬಲೀಕರಣ ಮತ್ತು ವರ್ಗರಹಿತ ಸಮಾಜ. ಮುಂದಿನ ಪ್ರಶ್ನೆ ನೋಡೋಣ. How can you say that Ambedkar was a voracious reader? ಅಂಬೇಡ್ಕರ್ ಅವರು ನಿರಂತರ ಓದುಗಾರಿಕೆಯ ಹವ್ಯಾಸವನ್ನು ಹೊಂದಿದ್ರು. ಹೇಗೆ ಹೇಳ್ತೀರಿ? How can you say that? ಉತ್ತರ, the answer is he bought books by curtailing his daily needs. ತಮ್ಮ ದಿನನಿತ್ಯದ ಅಗತ್ಯಗಳನ್ನು ಮಿತಿಗೊಳಿಸಿ ಅವರೇನು ಮಾಡ್ತಾ ಇದ್ರು? ಪುಸ್ತಕಗಳನ್ನು ಖರೀದಿ ಮಾಡ್ತಾ ಇದ್ರು. He purchased 2000 old books when he was in New York. ನ್ಯೂಯಾರ್ಕ್ನಲ್ಲಿದ್ದಾಗ 2000 ಪುಸ್ತಕಗಳನ್ನು ಖರೀದಿ ಮಾಡಿದರು. and bought 32 boxes of books when he was in London. ಲಂಡನ್ನಲ್ಲಿದ್ದಾಗ 32 ಬಾಕ್ಸ್ಗಳಷ್ಟು ಪುಸ್ತಕಗಳನ್ನು ಅವರು ಖರೀದಿ ಮಾಡಿದರು. ಮುಂದಿನ ಪ್ರಶ್ನೆ. Who are the two speakers in the poem The Song of India who wants to sing about the positive side of India? ಸಾಂಗ್ ಆಫ್ ಇಂಡಿಯಾದಲ್ಲಿ ಇಬ್ಬರ ನಡುವಿನ ಸಂಭಾಷಣೆಯನ್ನು ಕಾಣ್ತೀವಿ ನಾವು. ಆ ಇಬ್ಬರು ಯಾರು ಮತ್ತು ಭಾರತದ ಬಗೆಗಿನ ಧನಾತ್ಮಕವಾದ ಅಂಶಗಳನ್ನು ಕುರಿತು ಹೇಳುವಂಥವ್ರು ಯಾರು? ಉತ್ತರ, the answer is the two speakers in the poem are the poet and Mother India. The poet wants to sing about the positive side of India. ಇಬ್ಬರ ಸಂಭಾಷಣೆ. ಆ ಇಬ್ಬರು ಯಾರು ಅಂತಂದರೆ ಭಾರತಾಂಬೆ ಮತ್ತು ಕವಿ. ಭಾರತದ ಬಗ್ಗೆ ಧನಾತ್ಮಕವಾಗಿ ಯಾರು ಮಾತಾಡ್ತಾ ಇದ್ದಾರೆ ಅಂತಂದರೆ ಕವಿ ಮಾತಾಡ್ತಾ ಇದ್ದಾನೆ. ಈಗ ಎರಡನೇ ಗುಂಪಿಗೆ ಪ್ರಶ್ನೆಗಳು. ನಾವು ದ ಕ್ವಶನ್ಸ್ ಫಾರ್ ದ ಸೆಕೆಂಡ್ ಗ್ರೂಪ್. ಹಿಯರ್ ಇಸ್ ದ ಫಸ್ಟ್ ಕ್ವಶನ್. ವಾಟ್ ಆರ್ ದ 3 pillars ಆಫ್ ದ ಸ್ಟೇಟ್? ರಾಜ್ಯದ 3 ಅಂಗಗಳು ಯಾವುವು ಅಥವಾ ಸಂವಿಧಾನದಲ್ಲಿ ಇರುವಂತಹ 3 ಅಂಗಗಳು ಯಾವುವು? ಉತ್ತರ, the answer is legislature, judiciary, executive. ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ. ಮುಂದಿನ ಪ್ರಶ್ನೆ. Who are the other great luminaries worked in drafting committee of the Constituent Assembly? ಸಂವಿಧಾನದ ಕರಡು ಸಮಿತಿಯಲ್ಲಿದ್ದಂತಹ ಭಿನ್ನಿತರ ಮಹಾನ್ ವ್ಯಕ್ತಿಗಳು ಯಾರು? ಉತ್ತರ, the answer is ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ and N ಗೋಪಾಲಸ್ವಾಮಿ ಅಯ್ಯಂಗಾರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಆರ್ ದ 2 ಗ್ರೇಟ್ ಎಪಿಕ್ಸ್ ಆಫ್ ಇಂಡಿಯಾ? ಭಾರತದ 2 ಮಹಾಕಾವ್ಯಗಳು ಯಾವುವು? ಬಹಳ ಸುಲಭವಾದಂತಹ ಪ್ರಶ್ನೆ. ವೆರಿ ಈಸಿ ಕ್ವಶನ್. ಉತ್ತರವನ್ನು ನೋಡೋಣ. ದ ಆನ್ಸರ್ ಈಸ್ ರಾಮಾಯಣ ಆ್ಯಂಡ್ ಮಹಾಭಾರತ.
Now let's see the fourth question. What, according to the poet, is the contribution of the seers and the prophets? ಭಾರತದಲ್ಲಿ ಆಗಿ ಹೋದಂತಹ ಮಹಾತ್ಮರ, ಪ್ರವಾದಿಗಳ, ಸಾಧು ಸಂತರ ಕೊಡುಗೆ ಏನು? ಉತ್ತರ, the answer is they showed the masses to live in the right path. ಅವರೆಲ್ಲ ಏನು ಮಾಡಿದ್ದಾರೆ? ಜನರಿಗೆ ಉತ್ತಮವಾಗಿ ಜೀವನ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೌ ದ ಕ್ವಶನ್ಸ್ ಫಾರ್ ದ ಥರ್ಡ್ ಗ್ರೂಪ್. ಈಗ ಮೂರನೇ ಗುಂಪಿಗೆ ಪ್ರಶ್ನೆಗಳು. ಗೋ ಟು ಕ್ವಶನ್ಸ್. ಹೂ ಡಸ್ ದ ಪೊಯೆಟ್ ಮೀನ್ ಬೈ ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈ ಟು ಕಾಲ್ ದರ್ ಓನ್? ನಿನ್ನನ್ನು ತನ್ನ ಸ್ವಂತ ಅಮ್ಮ ಅಂಥೇಳಿ ಕರಿತಾನೆ ಒಂದಿಷ್ಟು ಜನ ಪ್ರಾಣ ಬಿಟ್ಟರು. ಕವಿಯ ಪ್ರಕಾರ ಈ ರೀತಿ ಪ್ರಾಣ ಬಿಟ್ಟಂತಹ ಜನ ಯಾರು? ಹೂ ಆರ್ ದೇ? ಉತ್ತರ, ದ ಆನ್ಸರ್ ಈಸ್ ಸೋಲ್ಜರ್ಸ್, ದ ಫ್ರೀಡಮ್ ಫೈಟರ್ಸ್ ಆ್ಯಂಡ್ ಅದರ್ ಸಚ್ ಪ್ಯಾಟ್ರಿಯಾಟ್ಸ್. ಸೈನಿಕರು, ಸ್ವತಂತ್ರ ಹೋರಾಟಗಾರರು ಮತ್ತು ಆ ರೀತಿಯಾದಂತಹ ಒಂದಿಷ್ಟು ಜನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಅಬ್ಸರ್ವೇಷನ್ ಆಫ್ ಬುದ್ಧ ರಿಗಾರ್ಡಿಂಗ್ ದ ಕಾಸ್ಟ್ ಡಿವಿಷನ್ಸ್? ಜಾತಿ ಪದ್ಧತಿಯ ಬಗ್ಗೆ ಬುದ್ಧ ಏನು ಹೇಳ್ತಾರೆ? ಉತ್ತರ, ದ ಆನ್ಸರ್ ಈಸ್ there are only two divisions in terms of caste system. They are noble and wholesome and ignoble and unwholesome. ಉದಾತ್ತರು ಮತ್ತು ಪರಿಪೂರ್ಣರು, ಕೀಳು ವಿಚಾರಗಳನ್ನು ಹೊಂದಿದಂಥವರು ಮತ್ತು ಅಪರಿಪೂರ್ಣರು, ಇವೇ ಆ ಎರಡು ಜಾತಿಗಳು ಅಂತೇಳಿ ಬುದ್ಧ ಹೇಳ್ತಾರೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ಡಸ್ ದ ತಮಿಳ್ ಪೊಯೆಟಸ್ ಅವೈ ಸೇ ರಿಗಾರ್ಡಿಂಗ್ ದ ಕಾಸ್ಟ್ ಡಿವಿಷನ್ಸ್? ಜಾತಿ ಪದ್ಧತಿಯ ಬಗ್ಗೆ ತಮಿಳ್ ಪೊಯೆಟಸ್, ತಮಿಳ್ ಕವಿಯತ್ರಿ ಅವೈ ಅನ್ನುವಂಥವರು ಏನು ಹೇಳಿದ್ದಾರೆ? ಉತ್ತರ, ದ ಆನ್ಸರ್ ಈಸ್ there are only two castes in the world, superiors those who are charitables, inferiors those who are misers. ಯಾರು ಉನ್ನತ ಜಾತಿಯವರಂತಂದರೆ ಉದಾರಿಗಳಾದಂಥವರು, ಯಾರು ಕೀಳು ಜಾತಿಯವರು ಅಂತಂದರೆ ಜಿಪುಣರು ಅಂಥೇಳಿ ತಮಿಳು ಪೊಯೆಟಸ್, ತಮಿಳು ಕವಿಯತ್ರಿ ಅವೈ ಹೇಳ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್? ಜವಾಹರ್ಲಾಲ್ ನೆಹರೂರವರು ಅಂಬೇಡ್ಕರನ್ನು ಕ್ರಾಂತಿಯ ಸಂಕೇತ ಅಂತೇಳಿ ಹೇಳ್ತಾರೆ. ಯಾಕೆ? ಉತ್ತರ, ದ ಆನ್ಸರ್ ಈಸ್ he worked tirelessly for the uplift of the depressed classes. ಅವರು ಕೆಳ ಜನರನ್ನು ಮೇಲೆತ್ತಲಿಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಈಗ ನಾಲ್ಕನೇ ಗುಂಪಿಗೆ ಪ್ರಶ್ನೆಗಳು. ನೌ ದ ಕ್ವಶನ್ಸ್ ಫಾರ್ ಫೋರ್ತ್ ಗ್ರೂಪ್. ಹಿಯರ್ ಇಸ್ ದ ಫಸ್ಟ್ ಕ್ವಶನ್ ಫಾರ್ ಯು ಪೀಪಲ್. ವೈ ಇಸ್ ದ ಪೊಯೆಟ್ ಕ್ವೆರುಲಸ್? ಕವಿ ಸಿಟ್ಟಿಗೆ ಹೇಳ್ತಾನೆ. ಯಾಕೆ? ಆನ್ಸರ್, ಉತ್ತರ, ಬಿಕಾಸ್ ಮದರ್ ಇಂಡಿಯಾ ಆಸ್ಕ್ಡ್ ದ ಪೊಯೆಟ್ ಟು ಸಿಂಗ್ ಅಬೌಟ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಭಾರತಾಂಬೆ ಕವಿಗೆ ಹೇಳ್ತಾಳೆ, ಭಾರತದ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡುವಂತೇಳಿ. ಎರಡನೇ ಪ್ರಶ್ನೆಯನ್ನು ನೋಡೋಣ. Dr. Ambedkar was not in the Congress party, yet he was made the chairman of the drafting committee. Why? ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಲಿಲ್ಲ, ಆದರೂ ಕೂಡ ಅವರನ್ನು ಕರಡು ಸಮಿತಿಯ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಯಾಕೆ? ದ ಆನ್ಸರ್ ಈಸ್, ಉತ್ತರ,
It is because of the far-sighted and objective leadership of the Indian National Congress that it made Ambedkar chairman of the drafting committee. ಕಾಂಗ್ರೆಸ್ ಪಾರ್ಟಿಯ ಒಂದು ಉದಾತ್ತ ಚಿಂತನೆಗಳು ಅವರನ್ನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಪ್ರೇರೇಪಣೆ ನೀಡಿದವು. ಅವರು ಆ ಪಾರ್ಟಿಯಲ್ಲಿ ಇಲ್ಲದೇ ಇದ್ದರೂ ಕೂಡ. ಮೂರನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ಮೇಡ್ ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ? ಅವಿಧೇಯತೆ, ಅಸಹಕಾರ ಚಳವಳಿ ಮತ್ತು ಸತ್ಯಾಗ್ರಹ ಇಂಥವುಗಳು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥವು, ಸಮಾಜದ ವ್ಯವಸ್ಥೆಯನ್ನು ಕೆಡಿಸುವಂಥವುಗಳು ಅಂಥೇಳಿ ಅಂಬೇಡ್ಕರ್ ಅವರು ಕರೀತಾರೆ. ಯಾಕೆ? ಉತ್ತರ, ದ ಆನ್ಸರ್ ಈಸ್ because these means are used to fight an alien power, they should not be used against an elected government, and also such agitations may result in the loss of lives and public property. ಇಂತಹ ವಿಧಾನಗಳನ್ನು ನಾವು ವಿದೇಶಿ ಶಕ್ತಿಯ ವಿರುದ್ಧ ಮಾತ್ರ ಬಳಸಬೇಕು. ಸಾರ್ವಜನಿಕವಾಗಿ ಚುನಾವಣೆಗಳು ನಡೆದವು, ಅದರ ಮುಖಾಂತರ ಆಯ್ಕೆಯಾಗಿರುವಂತಹ ಸರ್ಕಾರದ ವಿರುದ್ಧ ಇಂತಹ ವಿಧಾನಗಳನ್ನು ನಾವು ಬಳಸಬಾರ್ದು ಅಂಥೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಷ್ಟೇ ಅಲ್ಲದೆ ಇಂತಹ ವಿಧಾನಗಳು ಏನು ಮಾಡ್ತವೆ ಅಂತಂದರೆ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾಳು ಮಾಡ್ತವೆ ಮತ್ತು ಜೀವಕ್ಕೂ ಕೂಡ, ಸಾರ್ವಜನಿಕರ ಜೀವಕ್ಕೂ ಕೂಡ ಅಪಾಯವನ್ನು ತಂದೊಡ್ಡಬಹುದು. ಕೊನೆಯ ಪ್ರಶ್ನೆಯನ್ನು ನೋಡೋಣ. ಆಫ್ಟರ್ ಇಂಡಿಪೆಂಡೆನ್ಸ್, ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ಸ್ ಹ್ಯಾವ್ ಫೌಂಡ್ ಡೋರ್ಸ್ ಓಪನ್ ಟು ದೆಮ್. ಹೌ? ಸ್ವತಂತ್ರ ನಂತರ ಕೆಳಜಾತಿಯ ಜನರಿಗೂ ಕೂಡ ಎಲ್ಲ ಅವಕಾಶಗಳು ಮುಕ್ತವಾದವು. ಹೇಗೆ? ಉತ್ತರ, the answer is they are enrolling themselves in the constitution, in the institutes of higher learning and public services. Judges, ambassadors and governors have been drawn from their ranks. They are doing justice to their jobs. ಅವರು ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇರ್ತಾ ಇದ್ದಾರೆ. ಸಾರ್ವಜನಿಕ ಸೇವೆಗಳಲ್ಲೂ ಕೂಡ ಅವರ ಉಪಸ್ಥಿತಿಯನ್ನು ಕಾಣಬಹುದು. ನ್ಯಾಯಾಧೀಶರಾಗಿ, ರಾಯಭಾರಿಗಳಾಗಿ, ಆಮೇಲೆ ರಾಜ್ಯಪಾಲರುಗಳಾಗಿ ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳ ಅತ್ಯುನ್ನತ ಹುದ್ದೆಗಳನ್ನು ಅವರು ಅಲಂಕರಿಸ್ತಾ ಇದ್ದಾರೆ ಮತ್ತು ಆ ಹುದ್ದೆಗಳಿಗೆ ಅವರು ನ್ಯಾಯವನ್ನು ಕೂಡ ಒದಗಿಸ್ತಾ ಇದ್ದಾರೆ. ಈಗ ನಾಲ್ಕನೇ ಸುತ್ತು, ಕೊನೆಯ ಸುತ್ತಿದು, ವ್ಯಾಕರಣದ ಅಂಶಗಳನ್ನು ಹೊಂದಿರುವಂಥ ಸುತ್ತು. ರೌಂಡ್ 4 ಗ್ರೂಪ್ 1. ಇನ್ ದ ರೌಂಡ್ 4 we deal with grammar topics. Now the questions for the first group, and this question is based on question tags. Ravi is a good boy. Choose the right option. Wasn't he? Aren't he? Isn't he? Isn't Ravi? Uttara. The answer is isn't he. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಥದ್ದು ಅಪ್ರೋಪ್ರಿಯೇಟ್ ವರ್ಡ್ ಅಂತಲೂ ಇದನ್ನು ಹೇಳ್ತೀವಿ. ಇಫ್ ಕ್ಲಾಸ್ನ ಬಳಸುವಂತಹ ಸಂದರ್ಭದಲ್ಲಿ ರಾಮ್, ಶ್ಯಾಮ್, ವಿಲ್ ಯು ಪ್ಲೀಸ್ ಟೆಲ್ ಮಿ ಹೌ ಟು ಸ್ಕೋರ್ ಗುಡ್ ಮಾರ್ಕ್ಸ್? ಶ್ಯಾಮ್, ಇಫ್ ಯು ಸ್ಟಡಿ ವೆಲ್ ಯು ಡ್ಯಾಶ್ ಸ್ಕೋರ್ ಗುಡ್ ಮಾರ್ಕ್ಸ್. Your options are will, would, will not, would have. Uttara. The answer is will. Let's have a look at the third question. Father, where did Suma go? Mother, she went to market to bring groceries. ಫಿನಿಟ್ ಆ್ಯಂಡ್ ನಾನ್ ಫಿನಿಟ್ ವರ್ಬ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಚೂಸ್ ದ ಇನ್ಫಿನಿಟಿವ್ ವರ್ಬ್. ಈ ಎರಡು ಮೇಲಿನ ಈ ಸಂಭಾಷಣೆಯಲ್ಲಿ ಇನ್ಫಿನಿಟಿವ್ ಕ್ರಿಯಾಪದವನ್ನು ನಾವು ಹುಡುಕಬೇಕು. ಡಿಡ್, ವೆಂಟ್, ಟು ಬ್ರಿಂಗ್, ಗೋ. ಉತ್ತರವನ್ನು ನೋಡೋಣ. ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ದಿ ಆನ್ಸರ್. ದ ಆನ್ಸರ್ ಈಸ್ ಟು ಬ್ರಿಂಗ್.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ನೆಕ್ಸ್ಟ್ ಕ್ವಶನ್. ಟೆನ್ಸ್ ಆ್ಯಂಡ್ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ನಯನ ಡ್ಯಾಶ್ ಬಿ ಪ್ಲಸ್ ಗೋ ಟು ಮೈಸೂರ್ ಎಸ್ಟರ್ಡೇ. ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಬಿ ಪ್ಲಸ್ ಗೋನ ಹೇಗೆ ಯೂಸ್ ಮಾಡಬೇಕು ನಾವು? ಸರಿಯಾದ ರೀತಿ ಯಾವುದು? ಆಪ್ಷನ್ಗಳು ವಾಸ್ ಗೋಯಿಂಗ್, ಈಸ್ ಗೋಯಿಂಗ್, ವೇರ್ ಗೋಯಿಂಗ್, ಆಮ್ ಗೋಯಿಂಗ್. Now let's have a look at the answer. The answer is was going. ಎರಡನೇ ಗುಂಪಿಗೆ ಪ್ರಶ್ನೆಗಳು. Now the questions for the second group. First question, I am a teacher. Options are wasn't I, aren't I, isn't I, weren't I. Now let's have a look at the answer. ಉತ್ತರವನ್ನು ನೋಡೋಣ. aren't I. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ. ನವೀನ್, ಸಂತೋಷ್, ಐ ನೀಡ್ 10,000 rupees. ಸಂತೋಷ್, ಸಾರಿ, if you had asked me yesterday, I dash given you. Your options are would not have, will not, would have. The answer is would have. Next question. Son, mom, why is Ramya going to college on Sunday? Mother, she wants to complete her assignments. Choose the non-finite verb. Options: going, is, to complete, wants. Uttara. The answer is going. ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಕ್ವಶನ್. ಶಾಂತನು ಡ್ಯಾಶ್ ಬಿ ಪ್ಲಸ್ ಅರ್ನ್ ಅ ಲಾಟ್ ಆಫ್ ಮನಿ nowadays. Appropriate tense form of the verb is. ಸರಿಯಾದ ಕ್ರಿಯಾಪದದ ರೂಪ. was earning, is earning, were earning, am earning. ಉತ್ತರ. The answer is earning. Next question. Now the questions for the third group. Go to questions. Here is the first question. The boys played in the ground. The suitable question tag for the sentence is did they, didn't they, weren't they, aren't they. Choose the right option. The right option is didn't they. Next question. Janu, Krishna, I lost my purse. Krishna, if you were careful, you dash lose the purse. The options are will, would not, would. This is if clause. Now let's have a look at the answer. The answer is would not. Let's have a look at next question. Finite and non-finite verbs. Ramesh was going to speak to the agitated people. Choose the finite verb. Options: was, going, to speak, agitated. The right answer is was is the right answer. Next question. When they dash B plus go to play cricket, the accident happened. Appropriate tense form of the verb is. Your options are was going, is going, were going, am going.
Now let's have a look at the answer. Where going? Now the questions for last group, fourth group. Go to questions. Question tag. They have not gone at. Have they? Haven't they? Weren't they? Had they? Are your 4 options. The answer is have they. Next question. David, I wanted to purchase a site here. Clerk, sorry sir, if you had come yesterday, you dash got it. Now they are all sold out. Would have, would, will not, will. You have to choose correct word here for this if clause. The answer is would have. Next question. They inquired the boy. After asking a number of questions, they let him go. Choose the infinitive verb. 2 sentences are here. In these 2 sentences, you have to find infinitive verb. Your options are inquired, let, go, asking. Let's have a look at the answer. ಉತ್ತರವನ್ನು ನೋಡೋಣ. Go is the right answer. Now let's go to last question of this quiz show. Tense and correct form of the verb. The boys dash B plus play very well. Meanwhile, the captain decided to call one of them back. Appropriate tense form of the verb is are playing, is playing, was playing, were playing. The answer is were playing. Go to last slide. ಥ್ಯಾಂಕ್ ಯು. ಇಲ್ಲಿಯವರೆಗೂ ಈ ಕ್ವಿಜ್ ಶೋವನ್ನು ಎಂಜಾಯ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಶುಭವಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಕ್ವಿಜ್ ಶೋವನ್ನು ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊತೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಆಲ್ ಆಫ್ ಯು ಎಂಜಾಯ್ಡ್ ದಿಸ್ ಕ್ವಿಜ್ ಶೋ. ಮುಂಬರುವ ದಿನಗಳಲ್ಲಿ ಇನ್ನುಳಿದ ಪಾಠಗಳ ಮತ್ತು ಕವಿತೆಗಳ ಮತ್ತು ವ್ಯಾಕರಣದ ಇದೇ ರೀತಿಯಾದಂತಹ ಕ್ವಿಜ್ ಶೋಗಳನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅವುಗಳನ್ನು ಕೂಡ ನೀವು ನೋಡಿ ಜ್ಞಾನವನ್ನು ಪಡೀರಿ ಅಂತ ಕೇಳ್ಕೊತೀನಿ. ಇನ್ ದ ಕಮ್ಮಿಂಗ್ ಡೇಸ್ ಐ ವಿಲ್ ಪ್ರಿಪೇರ್ ಆ್ಯಂಡ್ ಅಪ್ಲೋಡ್ ರಿಮೈನಿಂಗ್ lessons, poems and grammar points quiz video, and I ask you to take the best use of these videos. Now I would like to request you one more thing. ಈಗ ನಿಮ್ಮ ಹತ್ರ ಮತ್ತೊಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ನೀವು ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿರಿ. ಇಫ್ ಯು ಆರ್ ಯೂಸಿಂಗ್ ಲ್ಯಾಪ್ಟಾಪ್, ಓಪನ್ ಎನಿ ಒನ್ ಬ್ರೌಸರ್. ದೆನ್ ಇನ್ ದ ಸರ್ಚ್ ಬಾರ್ ಮತ್ತು ಸರ್ಚ್ ಬಾರ್ನಲ್ಲಿ ಯಾವುದಾದ್ರೂ ಬಹಳಷ್ಟು ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋಗಳಿವೆ. ಯಾವುದಾದ್ರೂ ಒಂದು ವಿಡಿಯೋವನ್ನು ಅದರಲ್ಲಿ ಸರ್ಚ್ ಮಾಡಿ. ದೇರ್ ಆರ್ ಸೋ ಮೆನಿ ಯೂಟ್ಯೂಬ್ ವಿಡಿಯೋಸ್ ಆಫ್ ಮೈನ್, ಆ್ಯಂಡ್ ಜಸ್ಟ್ ಸರ್ಚ್ ಎನಿ ಒನ್ ಆಫ್ ಮೈ ವಿಡಿಯೋಸ್. ಇಷ್ಟು ಟೈಪ್ ಮಾಡಿದರೆ ಸಾಕು ನೀವು. ಇಫ್ ಯು ಟೈಪ್ಡ್ ದಿಸ್ ಮಚ್ ಆ್ಯಂಡ್ ಪ್ರೆಸ್ ಎಂಟರ್, ನೀವು ಇಷ್ಟು ಟೈಪ್ ಮಾಡಿ ಎಂಟರನ್ನು ಪ್ರೆಸ್ ಮಾಡಿದಿರಿ ಅಂತಂದರೆ ನನ್ನ ಬಹಳಷ್ಟು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಓಪನ್ ಆಗ್ತವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಿರಿ ಅಂತಂದರೆ ನಂತರದಲ್ಲಿ ಇಲ್ಲಿ ಒಂದು ಸಣ್ಣ ಐಕಾನ್ ಕಾಣಿಸುತ್ತೆ.
Here you can see a small icon of mine, and if you click on that, then it will take to my YouTube page. ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ನೇರವಾಗಿ ನನ್ನ ಯೂಟ್ಯೂಬ್ ಪೇಜ್ಗೆ ಹೋಗ್ತೀರಿ. ಅಲ್ಲಿ ವಿಡಿಯೋಸ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾನು ಇಲ್ಲಿವರೆಗೂ ಯಾವೆಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನೋ ಆ ಎಲ್ಲ ವಿಡಿಯೋಗಳು ನಿಮಗೆ ಕಾಣಸಿಗ್ತವೆ. You will have the access to all the videos that I have uploaded. ಈ ವಿಡಿಯೋಗಳ ವಿಶೇಷತೆ ಏನಂತಂದರೆ ಇದರಲ್ಲಿ ಪಾಸಿಂಗ್ ಪ್ಯಾಕೇಜ್ನ 68 ವಿಡಿಯೋಗಳಿವೆ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ಬೇರೆ ಬೇರೆಯಾಗಿ ಸಪ್ರೇಟಾಗಿ. ಹಿಯರ್ ಯು ಕ್ಯಾನ್ ಫೈಂಡ್ 68 videos that belongs to SSLC passing package separately, English medium as well as Kannada medium, and a number of grammar videos are there, basic English grammar videos. I request you all to take the best use of these videos. ನಾನು ನಿಮ್ಮಲ್ಲಿ ಈ ವಿಡಿಯೋಗಳ ಉಪಯೋಗವನ್ನು ತಗೊತೀರಿ ಅಂತೇಳಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವ ವಿಡಿಯೋ ಬೇಕಾದರೂ ನೀವು ಈ ರೀತಿಯಾಗಿ ನನ್ನ ವಿಡಿಯೋಗಳನ್ನು ಉಪಯೋಗ ಮಾಡ್ಕೋಬೋದು. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಎಲ್ಲ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಲಿ ಅನ್ನೋದು ನನ್ನ ಒಂದು ಚಿಕ್ಕ ಆಶಯ. ಪ್ಲೀಸ್ ಲೈಕ್, subscribe and share my videos so that all the students of Karnataka can take the best use of these videos. ನಮಸ್ಕಾರ, ಧನ್ಯವಾದಗಳು.